येन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां। वेदव्यासगुणावास विद्याधीशसतां वश मामिलाशं गतक्लेशं कुर्मनाशं हरेशं। लक्ष्मीनारायणं नत्वा पूर्णबोधान् गुरोनपि श्रीकृष्णगीतायाः भाष्यात्युक्तार्थसङ्ग्रहम्। धर्मक्षेत्रे कुरुक्षेत्रे समवेतायोत्सवः। मामकाः पाण्डवाश्चैव किमकुर्वत सञ्जय। अशोच्यान् पशोचस्त्वं प्रज्ञावादां च भाषसे। गतासून् अगतासूंश्च नाम शोचन्ति पण्डिताः। श्रीगुरुभ्यो नमः। ओम्। ಸ್ವಾಭಾವಿಕವಾಗಿಯೇ ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೇಳಿ ಜೀವನದಲ್ಲಿ ತ್ರೈವಿಧ್ಯ ಇದೆ. ಆ ಜೀವರು ತ್ರಿವಿಧರಿದ್ದಾರೆ ಅಂತ ಗುರುತಿಸೋದು ಹೇಗೆ ಅಂತ ಬಂದಾಗ ಶ್ರದ್ಧೆಯಿಂದ ಗುರುತಿಸಬಹುದು ಅಂತ ಪರಮಾತ್ಮ ತಿಳಿಸಿದ್ರು. ಅಥವಾ ಶ್ರದ್ಧಾಪೂರ್ವಕವಾಗಿ ಅವರು ಯಾರನ್ನು ಅರ್ಚಿಸುತ್ತಾರೆ ಅನ್ನೋದನ್ನ ನೋಡಿ ಅವರ ಸಾತ್ವಿಕತ್ವಾದಿಗಳನ್ನು ನಾವು ತಿಳಿಯಬಹುದು. ಅಥವಾ ಇಂತಹ ಸಾತ್ವಿಕರು, ರಾಜಸರು, ತಾಮಸರು ಇಂತಿಂತ ಶ್ರದ್ಧೆಯನ್ನು ಹೊಂದಿರುತ್ತಾರೆ, ಇಂತಿಂತ ಶ್ರದ್ಧಾಪೂರ್ವಕವಾದಂತಹ ದೇವತಾರ್ಚನೆಗಳನ್ನು ಅವರು ಕೈಗೊಳ್ಳುತ್ತಾರೆ ಅಂತ ಕೃಷ್ಣ ಪರಮಾತ್ಮ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಅಂಶಗಳು ಕೂಡ ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಕಾರಣವಾಗುತ್ತೆ ಅಂತ ತಿಳಿಸ್ತಾರೆ. ಅದು ಯಾವುದು? ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಶ್ರದ್ಧಾ ದೇವತಾರ್ಚನ ಅಷ್ಟೇ ಅಲ್ಲದೆ ಇಂತಿಷ್ಟು ಅಂಶಗಳು ಕೂಡ ಸಾತ್ವಿಕರು, ರಾಜಸರು, ತಾಮಸರಲ್ಲಿ ಕಾಣಿಸುತ್ತೆ. ಯಾವುದು? ಆಹಾರಸ್ತು. ಆಹಾರದಿಂದಲೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿ ನಾವು ತಿಳಿಯಬಹುದು. ಸರ್ವಸ್ಯ ತ್ರಿವಿಧಃ ಆಹಾರಃ ಪ್ರಿಯಃ ಭವತಿ. ಎಲ್ಲರಿಗೂ ಅರ್ಥಾತ್ ಸಾತ್ವಿಕ, ರಾಜಸ, ತಾಮಸರಲ್ಲಿ ಎಲ್ಲರಲ್ಲೂ ಒಂದೇ ರೀತಿ ಆಹಾರ ಇರಲ್ಲ, ಮೂರು ರೀತಿ ಆಹಾರ ಇರುತ್ತೆ ಅನ್ನೋದಕ್ಕಿಂತ ಪ್ರಿಯ ಭವತಿ, ಅವರಿಗೆ ಅದು ಪ್ರಿಯವಾಗುತ್ತೆ ಅಂತ ಹೇಳ್ತಾರೆ. ಇದು ಆಹಾರ. ಅಷ್ಟೇ ಅಲ್ಲ, ಸರ್ವಸ್ಯಾಪಿ ತ್ರಿವಿಧಃ ಯಜ್ಞಃ ಭವತಿ. ಮೂರು ತರಹದವರಿಗೂ ಮೂರು ತರಹದ ಯಜ್ಞ ಪ್ರಿಯವಾಗುತ್ತೆ. ಅಷ್ಟೇ ಅಲ್ಲ, ತಪಃ ದಾನ, ಮೂರು ತರಹದ ತಪಸ್ಸು, ಮೂರು ತರಹದ ದಾನ. ಒಟ್ಟು ಹೀಗೆ ಇಲ್ಲಿ ಪರಮಾತ್ಮ ಮಿಕ್ಕ ನಾಲ್ಕು ಅಂಶಗಳನ್ನು ಹೇಳ್ತಾ ಇದ್ದಾನೆ. ಆಹಾರ, ಯಜ್ಞ, ತಪಸ್ಸು, ದಾನ. ಈ ನಾಲ್ಕು ಅಂಶಗಳಿಂದಲೂ ಕೂಡ ಸಾತ್ವಿಕ, ರಾಜಸ, ತಾಮಸರನ್ನು ನಾವು ತಿಳಿಯಬಹುದು. ಅಥವಾ ಇಂತಿಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ ಆ ಕೆಲಸಗಳು ಸಾತ್ವಿಕವೋ, ರಾಜಸವೋ, ತಾಮಸವೋ ಅಂತ ನೀವು ತಿಳಿಯಬಹುದು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅಲ್ಲಿ ಮೊದಲಿನಿಂದಾಗಿ ಬರುವಂತಹದ್ದು ಆಹಾರ. ಇದಕ್ಕೆ ಸಂಬಂಧಪಟ್ಟಾಗಿ ಹಿಂದೆ ಸಂಕ್ಷಿಪ್ತವಾಗಿ ದೇವರು ಹೇಳಿದ್ದ ಯಜ್ಞ ಶಿಷ್ಟಾಶಿನ ಭುಜ ಅಂತ ಹೇಳಿ ಯಾವ ಆಹಾರವನ್ನು ತಿನ್ನಬೇಕು ಮನುಷ್ಯ. ತೈರ್ದತ್ತಾನ್ ಅಪ್ರದಾಯೇಭ್ಯಃ ಯೋ ಭುಂಕ್ತೆ ತೇನ ಏವ ಸಹ ಅಂತ ಹೇಳ್ತಾ ಆ ಪ್ರಕರಣದಲ್ಲಿ ಯಜ್ಞವನ್ನ ಮಾಡಿ ಉಳಿದಂತಹ ಆಹಾರವನ್ನ ಯಾರು ಸೇವಿಸ್ತಾನೋ ಅವನು ಪುಣ್ಯಮಯವಾದ ಅನ್ನವನ್ನು ಸೇವಿಸಿದಂತೆ, ಯಜ್ಞಾದಿಗಳನ್ನು ಮಾಡದೆ ಹಾಗೆ ಸಿಕ್ಕಿದ್ದನ್ನ ಬಾಯಿ ಹಾಕೊಂಡ ಅಂತಂದ್ರೆ ಅವನು ತಿಂದದ್ದೇನೋ ಅನ್ನ ಅಲ್ಲ, ಸಾಕ್ಷಾತ್ ಪಾಪ ಅಂತ ಹಿಂದೆ ಸಂಕ್ಷಿಪ್ತವಾಗಿ ದೇವರು ಹೇಳಿದ್ದ.
ಇಲ್ಲಿ ಅದನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ. ಸಾತ್ವಿಕವಾದ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ ವ್ಯತ್ಯಾಸ ಇದೆ. ಸಾತ್ವಿಕ ಆಹಾರ ಯಾವುದು ಅಂತಂದ್ರೆ ಆಯುಸ್ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾ ಆಹಾರಾಹ ಸಾತ್ವಿಕ ಪ್ರಿಯಾಹ. ಸಾತ್ವಿಕರಿಗೆ ಪ್ರಿಯವಾದ ಆಹಾರ ಈ ರೀತಿಯಾಗಿರುತ್ತೆ. ಆಯುರ್ವೇದವನ್ನು ಸ್ವಲ್ಪ ಪರಿಚಯದಲ್ಲಿ ಇಟ್ಕೊಂಡವರಿಗೆ ಬಹಳ ಸೂತ್ರಪ್ರಾಯವಾದಂತಹ ಕೃಷ್ಣನ ಮಾತು ಅನ್ನೋದು ಅರ್ಥ ಆಗುತ್ತೆ. 3 ಶ್ಲೋಕದಲ್ಲಿ ದೇವರು ಆಹಾರದ ಬಗ್ಗೆ ವಿವರಣೆಯನ್ನು ಗೀತೆಯಲ್ಲಿ ಕೊಟ್ಟಿರೋದು. 3 ಶ್ಲೋಕ ಯಾಕೆ ಅಂತಂದ್ರೆ 3 ಸಲದವರಿದ್ದಾರೆ ಕೊಟ್ಟಿದ್ದಾರೆ. ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ಅವರ ಇಡೀ ಶಾಸ್ತ್ರ ಪ್ರಪಂಚ ದೇಹದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಮೇಲೆ ಹೊರಟಿರುವಂತಹ ಶರೀರ ಮಾಧ್ಯಮ ಧರ್ಮ ಸಾಧನ. ನಮಗೆ ಧರ್ಮ ಸಾಧನೆ ಆಗಬೇಕಂದ್ರೆ ಶರೀರ ಮೊಟ್ಟ ಮೊದಲ ಹೆಜ್ಜೆ. ಅದು ಗಟ್ಟಿಮುಟ್ಟಿ ಇತ್ತು ಅಂತಂದ್ರೆ ಇವನೇನಾದ್ರೂ ಅದನ್ನ ಧಾರಣೆ ಮಾಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಶರೀರ ಎಂಬುದು ಇವನ ಸ್ವಾಸ್ಥ್ಯಕ್ಕೆ ಕಾರಣ ಆಗಬೇಕಂದ್ರೆ ಮೂಲ ಸ್ತಂಭವಾದ 3 ಅಂಶಗಳಿದ್ದಾರೆ. ಗೊತ್ತಿರೋ ಹಾಗೆ ವಾತ ಪಿತ್ತ ಕಫ. ಅಷ್ಟೇ ಅಲ್ಲ, ಉಪಸ್ತಂಭಗಳು ಅಂತಿದ್ದಾರೆ. ಉಪಸ್ತಂಭ ಅಂತಂದ್ರೆ ಸ್ತಂಭಗಳು, ಉಪಸ್ತಂಭಗಳು ಅದ್ಯಾವುದು ಅಂತಂದ್ರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯಂಚ ಅಂತ ಹೇಳ್ತಾರೆ. ಒಂದು ಆಹಾರ, ಇನ್ನೊಂದು ನಿದ್ದೆ, ಇನ್ನೊಂದು ಬ್ರಹ್ಮಚರ್ಯ. ಈ 3 ಅಂಶಗಳು ನಮ್ಮ ದೇಹ ಸ್ವಾಸ್ಥ್ಯಕ್ಕೆ ಕಾರಣವಾದ ಉಪಸ್ತಂಭಗಳು. ಅಂದ್ರೆ ಈ 3 ಸರಿಯಾಗಿದ್ರೆ ವಾತಪಿತ್ತ ಕಫಗಳಲ್ಲಿ ಸರಿ ಆಗಿರುವಂತಹದ್ದು, ತದ್ವಾರ ದೇಹದಲ್ಲಿ ಸರಿಯಾಗಿರುವಂತಹ ಅಂಶಗಳು ನಮಗೆ ಕಾಣುತ್ತೆ. ಆ 3 ಉಪಸ್ತಂಭಗಳಲ್ಲಿ ಯಾವುದು ಬರುತ್ತೆ? ಆಹಾರ ಬರುತ್ತೆ. ಇನ್ನೊಂದು ನಿದ್ದೆ. ನಿದ್ದೆಯನ್ನ ಯಾಕೆ ಪರಮಾತ್ಮೆಯಲ್ಲಿ ವಿಶೇಷವಾಗಿ ಹೇಳಲ್ಲ ಅಂತಂದ್ರೆ, ವಿಶೇಷವಾಗಿ ಹೇಳಿಲ್ಲ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ದಾನೆ ದೇವರಲ್ಲಿ. ತಮೋಗುಣದ ಒಂದು ಕಾರ್ಯವಾದದ್ದು ನಿದ್ದೆ. ಅವರವರಲ್ಲಿ ಎಷ್ಟೆಷ್ಟು ತಮೋಗುಣಗಳು ಬರಬೇಕು ಅನ್ನೋದನ್ನ ನಾನು ಪ್ರೇರಣೆ ಮಾಡುತ್ತೇನೆ. ತಮೋಗುಣ ಹೆಚ್ಚಿದೆ ಅಂತಂದ್ರೆ ಹೆಚ್ಚು ನಿದ್ದೆ ಬರುತ್ತೆ. ತಮೋಗುಣ ಅವನ ಅಂತಃಕರಣದಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಅದರ ವಿಕಾರವಾದ ದೇಹ ಏನು ಇರುತ್ತೋ ಅದು ಕೂಡ ಅಂತಃಕರಣದಲ್ಲಿ ತಮೋಗುಣ ಕಮ್ಮಿ, ಅದರಿಂದ ದೊಡ್ಡದಾದ ದೇಹದಲ್ಲಿ ತಮೋಗುಣ ಕಮ್ಮಿ, ನಿದ್ದೆ ಕಮ್ಮಿ. ಇದನ್ನ ಹೆಚ್ಚು ಕಡಿಮೆ ಕೂಡ ಮಾಡಬಹುದು. ಕೆಲವೊಮ್ಮೆ ಮಾತ್ರೆಗಳನ್ನು ತಗೊಳ್ಳೋದು, ಅನಸ್ತೇಷಿಯಾ ಇತ್ಯಾದಿಗಳನ್ನು ತಗೊಳ್ಳೋದು ಇತ್ಯಾದಿಗಳಾಯ್ತು ಅಂತ ನಮಗೆ ನಿದ್ದೆ ಹೆಚ್ಚು ಬರುತ್ತೆ, ಅಥವಾ ಮೂರ್ಛೆ ತಪ್ಪಿ ಹೋಗೋದು, ಇವೆಲ್ಲ ಆಗತ್ತೆ. ಯಾವುದರ ಪ್ರಭಾವ ಅವೆಲ್ಲ? ತಮೋಗುಣದ ಪ್ರಭಾವ. ಮೂರ್ಛ, ಅಜ್ಞಾನ, ನಿದ್ರಾ. ಆ ನಿದ್ರಾ ಯೋಗ್ಯವಾದ ರೀತಿಯಲ್ಲಷ್ಟೇ ಇದ್ದಲ್ಲಿ ಅದು ಅವರಿಗೆ ಸಾಧಕ. ಆಚಾರ್ಯರ ಕಾಲದಲ್ಲಿ ಆಚಾರ್ಯ ನಿದ್ದೆ ಮಾಡ್ತಿರ್ಲಿಲ್ಲ. ಮಧ್ವದಲ್ಲಿ ಆಚಾರ್ಯರು ರಾತ್ರಿ ಎಲ್ಲ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಬಂದಾಗ ಅವರು ಏನೋ ತಮ್ಮ ಸಾಧನೆಯನ್ನು ಮಾಡ್ಬೋದಿದ್ರು. ಶಿಷ್ಯರು ಕೂಡ ಏನ್ ಮಾಡ್ತಿದ್ರು, ಅವ್ರು ಮಲ್ಕೊಂಡ್ಬಿಡ್ತಾ ಇದ್ರ ಅಂತ ಬಂದಾಗ ಇಲ್ಲ, ಮಲ್ಕೊತಿರ್ಲಿಲ್ಲ. ಚರ್ಮ ಸಮಯ ಸುತ್ತ ಪೂರ್ವಮುತ್ಥಾಯ ಶಿಷ್ಯ ಗುರುಜನ ಪರಿಚರ್ಯಾಂ ಚಕ್ರಜೆ ದುಷ್ಕರಾಂಚ ಅಂತ ಬರುತ್ತೆ. ರಾತ್ರಿ ಅವರು ಚಿಂತನೆಯನ್ನು ಮಾಡ್ತಾ ಕೂತಿರ್ಬೇಕಂತೆ. ಮಾಡ್ತಾ ಕೂತಾಗ ಯಾವುದೋ ಒಂದು ಜಾವದಲ್ಲಿ ಸುಮ್ಮನೆ ಸ್ವಲ್ಪ ನಿದ್ದೆ ಬಂದಂತೆ ಆಗಿ ಬಂದಿರ್ತಾ ಇತ್ತು ಶಿಷ್ಯರಿಗೆ, ಮಲ್ಕೋತಾ ಇರಲಿಲ್ವಂತೆ. ಅಷ್ಟು ಆಚಾರ್ಯರು ಹೇಳಿದಂತಹ ಪಾಠವನ್ನ ಮನದಟ್ಟು ಮಾಡಿಕೊಂಡು ಅವರಿಗೆ ಪ್ರಿಯರಾಗೋದು ಹೇಗೆ ಅನ್ನೋದೇ ಅವರ ಮನಸ್ಸಿನಲ್ಲಿ ಇದ್ದದ್ದು. ಅಂತಹ ಸಾತ್ವಿಕವರಿಗೆ ಅಂತಹ ಶಿಷ್ಯರೇ ಸಿಗ್ತಾರೆ, ಅದು ನಿಜ. ಯಾಕೆ ಇಷ್ಟು ಹೇಳಿದ್ದು? ನಿದ್ದೆ ಈಗಿನ ಕಾಲದಲ್ಲಿ ಹೇಳೋ ಹಾಗೆ 8 ತಾಸು ನಿದ್ದೆ ಮಾಡಿದ್ರೆ ಅವರಿಗೆ ಆರೋಗ್ಯ, ಇದು ಸುಳ್ಳಿದು. ಹಾಗಿಲ್ಲ. ವಾಸ್ತವದಲ್ಲಿ ಇತ್ತೀಚಿನ ಕೆಲವರ ಮಾತಷ್ಟೇ, ವಾದ ಅಷ್ಟೇ. ನಿದ್ದೆ ಅನ್ನೋದು ಎಲ್ಲರಿಗೂ ಒಂದೇ ಅಂತ ಇಲ್ಲ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ನಿದ್ದೆ ಇರೋದು. ಕೆಲವರಿಗೆ 2 ತಾಸು ಸಾಕು, ಕೆಲವರಿಗೆ 4, ಕೆಲವರಿಗೆ 6. ಅದ್ರ ಮೇಲೂ ಬರ್ಕೋತೀನಿ ಅಂತಂದ್ರೆ ಬೈತಾರ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ. ಇವೆಲ್ಲ ನಿದ್ರಾ ಯಾವುದಕ್ಕೆ ಪ್ರಯೋಜಕ? ವಾತಪಿತ್ತ ಕಫಗಳ ಒಂದು ಏರಿಳಿತಗಳಲ್ಲಿ
ನಮಗೆ ಸಾಧಕವಾಗುವಂತೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುವುದು ಪ್ರಯೋಜನ. ಅದಕ್ಕೂ ಮುಖ್ಯವಾದದ್ದು ಯಾವುದು? ಬ್ರಹ್ಮಚರ್ಯ. ಕಾರಣ ಇದು ಸಾಕ್ಷಾತ್ ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸನ್ನ ನೀವು ಎಷ್ಟು ಹಾಳು ಮಾಡ್ಕೋತಿರೋ ಅಷ್ಟು ನಿಮ್ಮ ದೇಹ ತಾನಾಗಿ ಕುಗ್ಗಿ ಹೋಗುತ್ತೆ. ಇದನ್ನೇ ಸೈಕಾಲಜಿ ಅಂತ ಕೂಡ ಈಗಿನ ಶಾಸ್ತ್ರದವರು ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ವಿಶೇಷ ಅಧ್ಯಾಯಗಳೇ ಇದೆ ಆಯುರ್ವೇದದಲ್ಲೆಲ್ಲ. ಸುಲಭವಾದ ಗ್ರಂಥ ಅಂತಂದ್ರೆ ಅಷ್ಟಾಂಗ ಹೃದಯ ಮುಂತಾದವುಗಳೆಲ್ಲ ಅರ್ಥವಾಗುವಂತಹ ಗ್ರಂಥವೇ. ಸುಮ್ಮನೆ ಅದನ್ನು ಓದ್ತಾ ಇದ್ರೆ ಏನ್ ಅನ್ಸ್ಬಿಡುತ್ತೆ ಗೊತ್ತೇನೋ, ಇವೆಲ್ಲ ನಮ್ಮ ಅಜ್ಜ ಅಜ್ಜಿ ಎಲ್ಲ ಮಾಡ್ತಿದ್ರು ಬಿಡಪ್ಪ, ಈಗೆಲ್ಲ ನಾವು ಬಿಡ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ದೃಷ್ಟಾಂತ ಹೇಳೋದಾದ್ರೆ ಅಲ್ಲಿ ಧನುರ್ಮಾಸದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಯಾಕೆ ಧನುರ್ಮಾಸ ಬೇಗನೆ ಮಾಡಬೇಕು? ಥಂಡಿ ಅಂದ್ರೆ ಅಸಾಧ್ಯ ಕೊರತಾ ಇರುತ್ತೆ ಧನುರ್ಮಾಸದಲ್ಲಿ. ಅವಾಗಲೇ ನಮ್ಮವ್ರು ಏನ್ ಮಾಡಿದ್ದು, ಬೆಳಗಿನ ಜಾವ ಏಳು ದೇವರಿಗೆ ಹುಗ್ಗಿ ನೈವೇದ್ಯ ಮಾಡು, ನೀನು ತಿನ್ನು ಅಂತ ಹೇಳ್ಬಿಟ್ಟು. ಎಷ್ಟು ಸ್ವಾರಸ್ಯ ಇದೆ ಅಂತಂದ್ರೆ, ಅವಾಗ ಅವನು ಆ ಹೆಸರುಬೇಳೆ ಅನ್ನವನ್ನ ಬೆಳಗಿನ ಜಾವ ಎದ್ದು ಬೇಗ ತಿನ್ನೋದ್ರಿಂದ ದೇಹ ಬಹಳ ಸ್ವಸ್ಥವಾಗಿರುತ್ತೆ. ಅವ್ರು ಉಪಾದನೆ ಮಾಡಿಕೊಡ್ತಾರೆ ಅದನ್ನ. ಯಾಕೆ ಅಂತ ಹೇಳಿ, ಅದರಲ್ಲೂ ಮುದ್ದ ಮತ್ತು ಅಕ್ಕಿ ಇದನ್ನೇ ಹೇಳ್ತಾರೆ. ಅಂದ್ರೆ ನಮ್ಮ ವ್ರತ ನಿಯಮಗಳು ಅಂತ ನಾವೇನ್ ಅಂತೀವಿ, ಯದ್ಯಪಿ ಇದನ್ನೆಲ್ಲ ಆಚಾರ್ಯರು ಲೌಕಿಕ ಪ್ರಯೋಜನಕ್ಕೋಸ್ಕರ ಅಂತೆಲ್ಲೂ ಪ್ರತ್ಯೇಕ ಹೇಳದಿದ್ದರೂ ಕೂಡ, ಇದಕ್ಕೆ ಗುರಿ ಸಾಕ್ಷಾತ್ ವಿಷ್ಣು ಪ್ರೀತಿ ಎನ್ನುವುದೇ ಆಗಿದ್ದರೂ ಕೂಡ ಐಹಿಕ ಪ್ರಯೋಜನಗಳು ಕೂಡ ಹೇರಳವಾಗಿದೆ ಅನ್ನೋದು ನಮಗೆ ಆಯುರ್ವೇದವನ್ನು ನೋಡಿದಾಗ ಗೊತ್ತಾಗುತ್ತೆ. ಕೆಲವರು ಹಿಂಗೆ ಹೇಳಿದ ತಕ್ಷಣ ಪ್ರಶ್ನೆ ಮಾಡುತ್ತಾರೆ, ಅಲ್ರಿ ಚಾತುರ್ಮಾಸದಲ್ಲಿ ಹಿಂದಿನ ಕಾಲದಲ್ಲಿ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅವ್ರು ಅಷ್ಟೇ ತಿಂತಾ ಇದ್ರು, ಮೆಣಸು ಜೀರಿಗೆ ಆಮೇಲೆ ಈಗೆಲ್ಲ ಕಡೆ ಎಲ್ಲ ಸಿಗುತ್ತೆ. ಅಥವಾ ಹಿಂದಿನ ಕಾಲದವ್ರಿಗೆ ಮಳೆಗಾಲದಲ್ಲಿ ಅದು ಸಾಧಕ ಅಂತ ಅನ್ಕೊಂಡು ಅಷ್ಟೇ ತಗೊಳ್ತಾ ಇದ್ರು, ಈಗಿನವ್ರಿಗೆ ಅದು ಸಾಧಕ ಆಗಲ್ಲಪ್ಪ. ಇವೆಲ್ಲ ಪ್ರಶ್ನೆ ಬಂದಾಗ ಉತ್ತರ ಬೇರೆ ನಾವು ಕೊಡಕ್ ಆಗಲ್ಲ. ಆ ವ್ರತವನ್ನು ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಅದು ವಿಷ್ಣು ಪ್ರೀತಿಕರ ಅಂತ ಮಾಡ್ತೀವಿ ಅಷ್ಟೇ. ತಡೆಯತ್ತೆ ತಡೆಯಲ್ಲ ಎರಡೇ ವಿಷಯ. ಅಥವಾ ಸಿಗುತ್ತೆ ಸಿಗ್ಲಿಲ್ಲ, ಹಿಂದಿನವ್ರಿಗೆ ಹಂಗಾಗ್ತಿತ್ತು ಈಗಿನವ್ರಿಗೆ ಆಗಲ್ಲ, ಇದ್ಯಾವುದೋ ನಾವು ಉತ್ತರ ಕೊಡಕ್ ಆಗಲ್ಲ. ಕೆಲವೊಮ್ಮೆ ಎಲ್ಲಾ ಧಾರ್ಮಿಕ ಆಚರಣೆಗಳಿಗೂ ಕೂಡ ಲೌಕಿಕವಾದಂತಹ ಅಂಶಗಳನ್ನ ಸೇರಿಸಿ ನೋಡ್ರಿ ನಿಮ್ಗೆ ಇದೊಂದು ಲೌಕಿಕ ಪ್ರಯೋಜನ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಹಂಗೆ ಹೇಳ್ಬಿಟ್ರೆ ಜನ ಆಡ್ಕೊಳ್ಳೋದು ಕೂಡ ಹೆಚ್ಚಿದೆ. ಸೂಡೋ ಸೈನ್ಸ್ ಅಂತ ಕರೆದು ಬಿಡ್ತಾರೆ ಅದನ್ನಷ್ಟೇ. ಆದ್ದರಿಂದ ಆಚಾರ್ಯರು ಕೂಡ ಏಕಾದಶಿ ಏನ್ ಪ್ರಯೋಜನ ಅಂತಂದ್ರೆ ವಿಷ್ಣು ಪ್ರೀತಿ ಅಂತ ನೇರವಾಗಿ ಹೇಳಿದ್ರು. ಅದರಿಂದ ಇವನಿಗೆ ಇರ್ಬೋದು ಆರೋಗ್ಯಕ್ಕೆ ಸಾವಿರಾರು ಪ್ರಯೋಜನ ಇರ್ಬೋದು, ಆದ್ರೆ ಹೇಳಲಿಲ್ಲ ಆಚಾರವನ್ನ. ಆದ್ದರಿಂದ ವ್ರತ ನಿಯಮಗಳಾಗಿರಬಹುದು, ಆಯುರ್ವೇದದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿದ್ದು ಬ್ರಹ್ಮಚರ್ಯ. ಈ ಎರಡು ಒಂದ್ ಹಂತ ಆದರೆ ನಮ್ಮ ದೇಹವನ್ನ ಒಂದು ಹಾದಿಯಲ್ಲಿ ಇಡಬೇಕು ಅಂದ್ರೆ ಇನ್ನೊಂದು ಮುಖ್ಯವಾದ ಪಿಲ್ಲರ್ ಅವರು ಏನು ಹೇಳಿದ್ರು ಆಹಾರ. ಇಲ್ಲಿ ಬ್ರಹ್ಮಚರ್ಯದ ಬಗ್ಗೆ ಕೃಷ್ಣ 2ನೇ ಅಧ್ಯಾಯದಿಂದ ಹೇಳ್ಕೊಂಡೇ ಬರ್ತಾ ಇದ್ದಾನೆ. ಆದ್ದರಿಂದ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೆ ಹೆಚ್ಚು ವಿವರಣೆ ಕೊಡ್ಲಿಲ್ಲ. ನಿದ್ದೆಯನ್ನ ಹಿದ್ದೆಯೇ ತಮೋಗುಣದ ಕಾರ್ಯ ಅಂತ ಹೇಳಿದ್ರಿಂದ ಹೆಚ್ಚು ಕೊಡ್ಲಿಲ್ಲ. ಉಳಿದದ್ದು ಆಹಾರಕ್ಕೆ ಸಂಬಂಧಪಟ್ಟಂತೆ ದೇವರಿಗೆ ವಿವರಣೆ ಕೊಡ್ತಾ ಇದ್ದಾರೆ. ಸಾತ್ವಿಕರ ಆಹಾರ ಹೇಗಿರುತ್ತೆ? ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ, 6 ಅಂಶಗಳನ್ನ ಹೆಚ್ಚು ಮಾಡ್ತಾ ಇರಬೇಕು. ಆಮೇಲೆ ಇನ್ನು 4 ಅಂಶಗಳನ್ನು ಹೊಂದಿರಬೇಕು. ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದ್ಯಾಹ. ಯಾವ 6 ಅಂಶಗಳನ್ನ ಹೆಚ್ಚು ಮಾಡ್ತಿರ್ಬೇಕು ನಮ್ಮ ಆಹಾರ ಅಂತಂದ್ರೆ, ಆಯು. ಪದಾರ್ಥವನ್ನು ಸೇವಿಸಿದ್ರೆ ನಮ್ಮ ಆಯುಷ್ಯ ಹೆಚ್ಚಾಗಬೇಕು ಹೊರತು ಕುಂಠಿತ ಆಗಬಾರದು. ಇದಕ್ಕೇನು ನಾವು ಹೆಚ್ಚು ವಿವರಣೆ ಕೊಡೋದೇ ಬೇಡ. ಪ್ಯಾಕೆಟ್ ಮೇಲೆ ಹಾಕ್ಬಿಡ್ತಾರೆ ಸಾಯ್ತೀರಾ ಅಂತ ಹೇಳಿ. ಇದನ್ನೇನಾರ ನೀವು ತಿಂದ್ರೆ ಅಥವಾ ಸೇವಿಸಿದ್ರೆ ಸಾಯ್ತೀರ ನೀವು ಅಂತ ಹಾಕಿರ್ತಾರೆ. ಅಂಥದ್ದೆಲ್ಲ ಆಹಾರ ಸಾತ್ವಿಕ ಅಂತ ಕರೆಸ್ಕೊಡಲ್ಲ. ಯಾವುದನ್ನು ತಗೊಂಡ್ರೆ ನಮ್ಮ ಆಯುಷ್ಯ ವೃದ್ಧಿ ಆಗತ್ತೋ ಅದು ಸಾತ್ವಿಕ. ಅಷ್ಟೇ ಅಲ್ಲ, ಸತ್ವದ ವೃದ್ಧಿ ಆಗಬೇಕು ನಮ್ಮಲ್ಲಿ. ಸತ್ವ ಅಂತಂದ್ರೆ ಚಿತ್ತಶುದ್ಧಿ. ಆಹಾರವನ್ನು ಸೇವಿಸಿದ್ರೆ ನಮ್ಮ ಮನಸ್ಸು ಪ್ರಸನ್ನವಾಗಬೇಕು, ಹಬ್ಬ ಅಂತ ಹೇಳಿ ಅವನಿಗೆ ಸಂತೋಷ ಆಗಬೇಕು. ಚಿತ್ತಶುದ್ಧಿ ಉಂಟಾಯಿತು ಅಂತಂದ್ರೆ ಅದು ಸಾತ್ವಿಕ ಆಹಾರ.
ಆ ಚಿತ್ತಶುದ್ಧಿ ಹೇಗಾಗುತ್ತೆ ಅನ್ನೋದನ್ನ ಹೀಗೆ ತಿಳಿಸಿದ ಪರಮಾತ್ಮ. ನನಗೆ ಆ ಪದಾರ್ಥವನ್ನ ಅರ್ಪಿಸಿ ಸೇವಿಸಿದಾಗ ನಿಮ್ಮ ಮನಸ್ಸು ಆ ಅನ್ನವನ್ನು ತಿಂದಿದ್ದರಿಂದ ಶುದ್ಧವಾಗುತ್ತೆ. ಅಲ್ಲ, ಅನ್ನ ದೇಹಕ್ಕೆ ಹೋಗುತ್ತೆ, ಮನಸ್ಸಿಗೆ ಏನು ಸಂಬಂಧ ಅಂತ ಬಂದಾಗ ಅಲ್ಲಿ ಉತ್ತರ ಕೊಟ್ಟಿದ್ದಾನೆ ಹಿಂದೆ. 4 ಭಾಗವಾಗಿ ಒಂದು ಅನ್ನ ನಿಮ್ಮ ದೇಹದಲ್ಲಿ ಹೋಗೋದು. ಒಂದು ಶರೀರಕ್ಕೆ, ಇನ್ನೊಂದು ಸೂಕ್ಷ್ಮವಾಗಿ ಇಂದ್ರಿಯಗಳಿಗೆ, ಅದಕ್ಕೂ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸಿಗೆ ಹೋಗುತ್ತೆ. ಇನ್ನು 4ನೇ ಅಂಶ ನಿಮ್ಗೆ ಆಯ್ತು, ಇನ್ನು ಜೀರ್ಣ ಆಗಿದೆ, ಇನ್ನು ಉಳಿದಿದ್ದು ವೇಸ್ಟ್ ಅಂತ ಹೇಳಿ ನಿಷ್ಕಾಸನಕ್ಕೆ ಅದು ಹೋಗುವಂಥದ್ದು. ಆಹಾರದಲ್ಲಿ 4 ವಿಭಾಗ ಇರೋದು. ಆದ್ದರಿಂದ ಸೇವಿಸಿದ ಆಹಾರ ಈ ಮನಸ್ಸಿಗೂ ಕೂಡ ಬಹಳ ತಾರಕವಾಗಿ ಪರಿಣಾಮ ಬೀರುವಂತಹದ್ದಾಗಿರುತ್ತೆ. ಅದಕ್ಕೆ ದೇವರೇನಂದ, ನಿಮ್ಮ ಮನಸ್ಸಿಗೆ ಪ್ರಸನ್ನತೆಯನ್ನು ಉಂಟು ಮಾಡುವ ಆಹಾರವಾಗಿದ್ದರೆ ಮಾತ್ರ ಅದು ಸಾತ್ವಿಕ. ಅಷ್ಟೇ ಅಲ್ಲ, ಆರೋಗ್ಯ, ತಿಂದ ಆಹಾರ ನಿಮಗೆ ಆರೋಗ್ಯಕರವಾಗಿದ್ದರೆ ಅದು ಸಾತ್ವಿಕ. ಇದು ಬಹಳ ಯಾಕೆ ಇಷ್ಟು ಹೇಳ್ತಾ ಇದ್ದಾನೆ ಅಂತಂದ್ರೆ, ಎಲ್ಲರಿಗೂ ಕೂಡ ಒಂದೇ ಆಹಾರ ಆರೋಗ್ಯಕರವಾಗಿರಲ್ಲ. ಒಬ್ಬರಿಗೊಂದು ತಡೆಯಂತೆ, ಒಬ್ಬರಿಗೊಂದು ತಡೆಯಲ್ಲ. ಅವಾಗ ಇವನಿಗೆ ಯಾವುದು ಆರೋಗ್ಯಪ್ರದವಾಗಿರುತ್ತೋ ಆ ಆಹಾರ ಇವನ ಪಾಲಿಗೆ ಸಾತ್ವಿಕ, ಮತ್ತೊಬ್ಬರ ಪಾಲಿಗೆ ಅದು ಆಗಲೇನು ಬೇಕಾಗಿಲ್ಲ. ದೇವರಲ್ಲಿ ತತ್ತತ್ ವ್ಯಕ್ತಿಗಳಿಗೆ ಅನುಸಾರವಾಗಿ ಸಾತ್ವಿಕ ರಾಜಸ ತಾಮಸ ಅಂತ ಕೊಡ್ತಾ ಇರೋದು. ಅಷ್ಟೇ ಯಾಕೆ ಉತ್ತರ ಕರ್ನಾಟಕದವ್ರು ಇಲ್ಲಿಗೆ ಬಂದ್ರೆ ಇಲ್ಲಿ ಡಯಟ್ ಅವ್ರಿಗೆ ಬರಲ್ಲ. ಇಲ್ಲಿಯವರು ಅಲ್ಲಿಗೆ ಹೋದ್ರೆ ಗೋವಿಂದ ಅಂತ ಕೈ ಮುಗಿಬಿಡ್ತಾರೆ. ಆ ಭಕ್ತಿನೋ ಅವರು ತಿನ್ನುವಂತ ವಿಧಿವಿಧಾನವೋ ಇವ್ರಿಗೆ ಬರಲ್ಲ, ಬಗೆಹರಿಯಲ್ಲ ಇವರಿಗೆ. ಇವರು ಇಡ್ಲಿ ಇತ್ಯಾದಿಗಳನ್ನು ಮೆತ್ತಿಗಿರೋದು ತಿಂತ ಅಭ್ಯಾಸ ಇರುತ್ತೆ. ಅವರು ಹೋದ ತಕ್ಷಣ ಕಟಿ ಭಕ್ತಿ ಮಾಡಿ ಹಾಕ್ಬಿಟ್ರಂದ್ರೆ ಜೀರ್ಣಕ್ಕೆ ಬರಲ್ಲ. ಯಾಕೆಂದ್ರೆ ದೇಹ ಒಗ್ಗಿರಲ್ಲ. ಆರೋಗ್ಯಪ್ರದವಾಗಿದ್ರೆ ಮಾತ್ರ ಆ ಆಹಾರವನ್ನು ಏನಂತ ಕರಿಬೇಕು, ಸಾತ್ವಿಕ. ಇವನ ಪಾಲಿನಲ್ಲಿ ಆರೋಗ್ಯಪ್ರದವಾಗಿರ್ಬೇಕು. ಆನಂತರದಲ್ಲಿ ಮುಖ್ಯವಾಗಿರೋದು ಹೇಳ್ತಾನೆ, ಬಲ ಶಕ್ತಿ ಬರ್ತಿರ್ಬೇಕು ನೋಡಿ ತಿಂದ್ರೆ. ಇಲ್ಲೆಲ್ಲ ದೇವರು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಈಗಿನ ಕಾಲದವರು ಆಹಾರವನ್ನ ಹೇಗೆ ತಿಂತಾರೆ, ರುಚಿ ಇದ್ರೆ ಆಹಾರ ತಿನ್ಬೇಕು. ರುಚಿ ಇದೆಯಾ ಅಂದ್ರೆ ತಿಂತೀವಿ, ರುಚಿ ಇಲ್ವಾ ಸೆಟ್ ಆಗಲ್ಲ ನಮಗೆ. ಅದನ್ನ ದೇವರು ಕನ್ಸಿಡರ್ ಮಾಡ್ತಾನೆ. ರಸ್ಯಾಹ ಅಂತ ಮುಂದೆ ಹೇಳ್ತಾನೆ. ಅಂದ್ರೆ ಆಹಾರ ರುಚಿ ಇದೆಯೋ ಇಲ್ವೋ ಅನ್ನೋದನ್ನ ನೀವು 7ನೇ ಸ್ಥಾನದಲ್ಲಿ ನೋಡೋದು, ಮೊದಲು 6ನೇ ಸ್ಥಾನದಲ್ಲಿ ಅದು ಬರೋದೇ ಇಲ್ಲ. ನಾವು ಆಹಾರ ತಗೋಬೇಕಾದ್ರೆ ಈ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತಾನೆ. ನಮ್ಗೆ ಆಯುಷ್ಯ ಹೆಚ್ಚಾಗುತ್ತಾ, ಆರೋಗ್ಯ ಬರುತ್ತಾ, ನಮ್ಮ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತಾ, ದೇಹಕ್ಕೆ ಶಕ್ತಿ ಬರುತ್ತಾ. ಅಷ್ಟೇ ಅಲ್ಲ, ಸುಖ ಪ್ರೀತಿ ಎರಡನ್ನೂ ಹೇಳುತ್ತೆ ದೇವರಿಗೆ. ಸ್ವಾರಸ್ಯ ಇದೆ ಇಲ್ಲಿರೋದು. ಸುಖ ಅಂತಂದ್ರೆ ತಿಂದಾಗ ಅಷ್ಟೇ ಆನಂದ ಅಲ್ಲ, ತಿಂದ ಮೇಲೂ ಅವ್ರಿಗೆ ಆನಂದ ಇರಬೇಕು. ತಿನ್ನೋವಾಗ ಖುಷಿ ತಿಂದು ಬಿಟ್ಟ, ಆಮೇಲೆ ಒದ್ದಾಡ್ದ ಗ್ಯಾಸ್ ಆಯ್ತು, ಹೊಟ್ಟೆ ಚುಚ್ತಾ ಇದೆ, ಏನಕ್ಕೆ ತಿಂದ್ಯೋ, ಏನೋ ಚೆನ್ನಾಗಿದ್ರಿ ತಿಂದ್ಬಿಟ್ಟೆ. ಯಾಕೆ ಡಯಾಬಿಟಿಸ್ ಇದ್ದವ್ರಿಗಂತೂ ಇದು ಅನುಭವ ಸಿದ್ಧ ವಿಷಯ. ಒಳ್ಳೆ ಸಿಹಿ ಪದಾರ್ಥಗಳನ್ನು ಮಾಡಿಟ್ಟಿರ್ತಾರೆ, ಗೊತ್ತು. ಹಾಕೋರು ಕೂಡ ಹೇಳಿ ಎಚ್ಚರಿಕೆ, ನೋಡ್ರಿ ನಿಮ್ಗೆ ಡಯಾಬಿಟಿಸ್ ನೋಡ್ಕೊಂಡು ತಿನ್ರಿ, 2 ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಅಂತೇಳಿ ಹೊಡೆದು ಬಿಡ್ತಾರೆ. ಮಾರನೇ ದಿವಸ ತಲೆ ಸುತ್ತದೋ ಎಂತದಾಗ ಸ್ಟ್ರಿಪ್ ಇರುತ್ತೆ, ಅದು ಚುಚ್ಕೋತಾರೆ, ತಲೆ ಬಿಸಿ ಆಗುತ್ತೆ. ಯಾಕಾಗತ್ತೆ? ಸುಖ ಇಲ್ಲ. ಸುಖ ಅಂತಂದ್ರೆ ತಿನ್ನುವಾಗಷ್ಟೇ ಅಲ್ಲ, ತಿಂದ ಮೇಲೆ ಅವರಿಗೆ ಆನಂದ ಆಗ್ತಿತ್ತು ಅಂತಂದ್ರೆ ಆ ಆಹಾರ ಅವನ ಪಾಲಿಗೆ ಸಾತ್ವಿಕ. ಅಷ್ಟೇ ಅಲ್ಲ, ತಿಂದ ಮೇಲೆ ಆರಾಮಾಗಿರ್ತೀನಿ, ತಿನ್ನೋವಾಗ ತಲೆ ಚಚ್ಕೊಂಡು ತಿನ್ನೋ ಹಂಗೆ ಹಾಗೂ ಇರಬಾರ್ದು. ಪ್ರೀತಿ ವಿವರ್ಧನ, ತಿನ್ನೋವಾಗಲೂ ಆನಂದದಿಂದ ತಿನ್ನೋ ಹಾಗಿರ್ಬೇಕು, ತಿಂದ ಮೇಲೂ ಅವರಿಗೆ ಅದರಿಂದ ಸುಖ ಆಗ್ತಾ ಇರಬೇಕು. ಇಂಥ ಆಹಾರ ಅಂದ್ರೆ ಡಿಫೈನ್ ಮಾಡ್ತಾ ಇದ್ದಾನೆ ಪರಮಾತ್ಮ ಇಲ್ಲಿ. ನೀವು ಏನ್ ತಿಂತೀರಾ, ಹೇಗೆ ತಿಂತೀರಾ ಅದೆಲ್ಲ ಪಕ್ಕಕ್ಕೆ ಇಡ್ರಿ, ತಿನ್ಬೇಕಾದದ್ದು ಏನು ಅಂತ ಇವ್ರು ಹೇಳ್ತಾ ಇದ್ದಾನೆ. ಈ 6 ಅಂಶಗಳು ಬರ್ತಾ ಇದೆಯಾ ಅಂದ್ರೆ ಅದು ನಿಮ್ಮ ಪಾಲಿಗೆ ಸಾತ್ವಿಕ ಆಹಾರ. ಅಷ್ಟೇ ಅಲ್ಲ, ಈ ಉಳಿದ 4 ಅಂಶ ಹೇಳ್ತಾರಲ್ಲ, ಏನು ಹೊರಗಿನವರು ಡಯಟ್ಗೆ ಹೇಳ್ತಾರೋ ಅದನ್ನೇ ಹೇಳ್ತಾನೆ ದೇವರು. ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯ, ಬಹಳ ಚೆನ್ನಾಗಿರೋ ಅಂಶಗಳು. ರಸ್ಯಾಹ ರಸಭರಿತವಾಗಿರಬೇಕು. ಇಲ್ಲಿ ರಸ್ಯ ಅಂತಂದ್ರೆ ಷಡ್ರಸಗಳಿದ್ದಾವೆ, ಷಡ್ರಸಗಳಿಂದ ತುಂಬಿರುವಂತಹ ಊಟವನ್ನು ಮಾಡಬೇಕು.
ಈಗಲೂ ಕೂಡ ಎಷ್ಟೋ ಡಾಕ್ಟರ್ಗಳು ಹೇಳ್ತಾರೆ ನಿಮ್ಮ ತಟ್ಟೆಯಲ್ಲಿ ಕಲರ್ ಕಲರ್ ಅಡುಗೆ ಇರಬೇಕು ಅಂತ. ಅವ್ರು ಕಲರ್ ಕಲರ್ ಅಂತ ಹೇಳಿ ಅಲಂಕಾರಿಕವಾಗಿ ಹೇಳಿದ್ರು ಕೂಡ ಅವ್ರ ತಾತ್ಪರ್ಯ ಏನು, ಎಲ್ಲಾ ತರಹದ್ದು ನಿಮ್ಮ ಹೊಟ್ಟೆಗೆ ಹೋಗ್ಬೇಕು ಅಂತ. ಇಲ್ಲಿ ಹಸಿರಂಶ ಇರಬೇಕು, ಕೆಂಪಿರಬೇಕು, ಎಲ್ಲಾ ತರದ್ದು ಇದ್ರೆ ಆ ಪದಾರ್ಥಗಳಲ್ಲಿರುವಂತಹ ರಸ ನಿಮ್ಮ ದೇಹಕ್ಕೆ ಒಗ್ಗಿ ಒಳ್ಳೆ ಪರಿಣಾಮ ಬೀರುತ್ತೆ, ರಸಮಯವಾಗಿರ್ಬೇಕು. ಅಥವಾ ಇನ್ನೊಂದು ಅರ್ಥವೂ ಇದೆ, ರಸ್ಯಂ ಅಭ್ಯಾಸ ಸೌಖ್ಯದಂ ಅಂತ, ಬಹಳ ಚೆನ್ನಾಗಿದೆ. ಇನ್ನೊಂದು ಅರ್ಥ ಆಚಾರ, ಇಲ್ಲೆಲ್ಲ ನಾವು ಆಚಾರದ ತಾತ್ಪರ್ಯ ಬಹಳ ಚೆನ್ನಾಗಿದೆ. ಸೂದಶಾಸ್ತ್ರ ಅಂತ ಯಾವುದೋ ಒಂದು ಕೋಟ್ ಮಾಡಿ ವಿವರಣೆ ಕೊಡ್ತಾರೆ ಆಚಾರ್ಯಗಳೆಲ್ಲ. ಅವರು ಸ್ವಯಂ ಅಡಿಗೆ ಮಾಡಿದ್ದಾರೆ, ಹೆಚ್ಚು ಪರಿಚಯ ಅವರಿಗೆ. ಹಾಗೆ ತಾವು ಆ ವಿರಾಟ್ ರಾಜನ ಒಂದು ಅಡಿಗೆ ಮನೆ ಪೂರ್ಣ ಕಂಟ್ರೋಲ್ ಅವ್ರ ಹತ್ರ ಇದ್ದಿದ್ದು. ಅಷ್ಟೇ, ರಾಜಸೂಯದಲ್ಲೂ ಅಡಿಗೆ ಮನೆ ಅವ್ರ ಹತ್ರನೇ ಇದ್ದದ್ದು. ಭೀಮೋ ಮಾನಸಾಧ್ಯಕ್ಷ ಕೋಶಾಧ್ಯಕ್ಷ ಸುಯೋಧನ ಅಂತ ಆ ರಾಜಸೂಯದ ಒಂದು ಪೋರ್ಟ್ಫೋಲಿಯೋ ನೋಡ್ತಾ ಇದ್ರೆ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದ ಧರ್ಮರಾಜ ಅಂತಂದ್ರೆ ಭೀಮಸೇನ ದೇವ ಅಡಿಗೆ ಮನೆ ನೋಡ್ಕೊತಿದ್ರೆ ಮಡಿ ಮೇಲೆ ಚೆನ್ನಾಗಿ ಆಗ್ಬೇಕಲ್ಲ, ಬಂದವರೆಲ್ಲ ಅಲ್ಲೇ ಹಾಡೋದು. ಭೀಮಸೇನ ದೇವರು ಇದ್ದಾರೆ ಅಂದ್ರೆ ಫುಲ್ ಮಡಿ, ಯಾರೇನು ಮಾತಾಡೋ ಹಾಗೆ ಇಲ್ಲ, ಅದಕ್ಕೆ ಅಲ್ಲಿ ನಿಂತ್ಬಿಟ್ಟಿದ್ರು ಅವರು. ಇನ್ನೊಂದು ವಿರಾಟ್ ರಾಜನ ನಗರದಲ್ಲಂತೂ ಅವರದೇ ಭೀಮಸೇನ ದೇವರು ಮಾಡಿದ ಸೂಪವನ್ನು ತಿಂದು 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 ಅವನು ಬೇರೆಯವರು ಮಾಡಿದ ಅಡಿಗೆ ರುಚಿಸೋದೇ ಇಲ್ಲ ಅನ್ನೋಟ್ಟು ಅವ್ರಿಗೆ ಆ ಅಡಿಗೆ ಒಂದು ಸೆಟ್ ಆಗೋಗಿತ್ತು. ಆಚಾರವಾಗಿ ಅದನ್ನೆಲ್ಲ ಕೋಟ್ ಮಾಡ್ತಾರೆ ತಾತ್ಪರ್ಯದಲ್ಲಿ, ಸೂದಶಾಸ್ತ್ರ ಅಂತ ಹೇಳಿ. ಅದು ಎಲ್ಲಿದೆಯೋ ಗೊತ್ತಿಲ್ಲ ನಮ್ಗೆ ಇವಾಗ. ಇದೊಂದೇ ಅಲ್ಲ, ಎಷ್ಟೋ ಗ್ರಂಥಗಳನ್ನ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಏನ್ ಹೇಳ್ತಾರಲ್ಲ, ಅದು ಯಾವ್ದು ನಮಗೆ ಸಿಗೋದೇ ಇಲ್ಲ. ಎಷ್ಟೊಂದು ನಶಿಸಿ ಹೋಗಿದೆ, ಸುಟ್ಟು ಹೋಗಿದೆ, ಅಯೋಗ್ಯರೆಲ್ಲ ದಾಳಿ ಮಾಡೋದಲ್ಲ, ಎಷ್ಟೆಷ್ಟೋ ಗ್ರಂಥಗಳನ್ನು ಸುಟ್ಟಾಕ್ಬಿಟ್ಟಿದ್ದಾರೆ, ಸಿಗೋದಿಲ್ಲ. ಆದ್ರೆ ಸ್ವಾರಸ್ಯವಾದ ಅನೇಕ ಅಂಶಗಳು ಸಿಗುತ್ತೆ. ಇವತ್ತು ಕೂಡ ಚರ್ಚೆ ಮಾಡ್ಬೇಕಾದ್ರೆ ಒಬ್ರು ಆಯುರ್ವೇದ ಡಾಕ್ಟರ್ ಚರ್ಚೆ ಮಾಡ್ಬೇಕಾದ್ರೆ ಅವ್ರಿಗೆ ಹೊಸದಲ್ಲ ಅನ್ಸ್ಬಿಡುತ್ತೆ. ಅವರು ಆಚಾರ್ಯ ಅಂತಾರೆ, ರಸ್ಯ ಅಂತಂದ್ರೆ ಏನು, ರಸ್ಯಂ ಅಭ್ಯಾಸ ಸೌಖ್ಯದಂ ಅಂದ್ರೆ ಯಾವ ಆಹಾರ ತಿಂದಿದ್ದು ಜೀರ್ಣ ಆಗುತ್ತೆ, ಚೆನ್ನಾಗಿರುತ್ತೆ, ಆದ್ರೂ ಒಂದೇ ಸರ್ತಿ ಅದರ ಪರಿಣಾಮ ಕೊಡಲ್ಲ. ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಉದಾಹರಣೆಗೆ ಒಂದು ದೃಷ್ಟಾಂತಕ್ಕೆ ತಗೊಳ್ಳೋದಾದ್ರೆ ಜೀರಿಗೆ ನೀರನ್ನು ಒಂದಿನ ಕುಡಿಬೇಕು, ಏನು ಕಾಣಲ್ಲ, ಕುಡಿದೇರಿ ಆಯ್ತು, ಡೋಲೋ 650 ತರ ಅಲ್ಲದು, ಇವಾಗ ತಗೊಂಡೇ ಹೋಯ್ತು ಅಂತಲ್ಲ. ಅದನ್ನ ನೀವು ಸತತವಾಗಿ 15 ದಿವಸ ಮಾಡಬೇಕಾಗುತ್ತೆ, ಅಭ್ಯಾಸ ಮಾಡಬೇಕು. ಅಂದ್ರೆ ಅಭ್ಯಾಸ ಅಂದ್ರೆ ಪುನಃ ಪುನಃ ಕೆಲಸವನ್ನು ಮಾಡಿದಾಗ ಸೌಖ್ಯವನ್ನು ಕೊಡುತ್ತೆ. ಅಂದ್ರೆ ಆ ಆಹಾರ ಏನದು ಸಾತ್ವಿಕ. ತಕ್ಷಣ ಮುಗಿಸ್ತು ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಅಂತ. ಈ ಆಯುರ್ವೇದದವರ ಹತ್ರ ಹೋದವ್ರದೆಲ್ಲ ಇದೇ ಕಂಪ್ಲೇಂಟ್ ಇರೋದು. ಅಯ್ಯೋ ಅವರೆಲ್ಲ ತುಂಬಾ ಹೇಳ್ತಾರ್ರಿ, ಒಂದಿನಕ್ಕೆ ಹೋಗೋದೇ ಇಲ್ಲ, ಈ 1 ತಿಂಗಳು ತಗೋಬೇಕು, 3 ತಿಂಗಳು ತಗೋಬೇಕು, ತಗೊಂಡ್ರು ಕೂಡ ಗ್ಯಾರಂಟಿ ಕೊಡಲ್ಲ ಅವರು. ಇವ್ರದ್ದು ನೋಡ್ರಿ, ಅವ್ರು ಮಾತ್ರೆ ಹಾಕೊಂಡ್ಬಿಟ್ವಿ ಎಲ್ಲ ಆರಾಮಾಗೋಯ್ತು. ಅದು ತಾಮಸ ಅಂತಾರ ಆಚಾರ. ನಿಮ್ಮ ದೇಹಕ್ಕೆ ಆ ರೋಗ ಒಂದೇ ಸರ್ತಿ ಬಂದಿದ್ದಲ್ಲ, ಒಂದೇ ದಿನಕ್ಕೆ ಯಾವುದೂ ಕೂಡ ರೋಗ ನಮ್ಮ ದೇಹಕ್ಕೆ ಬರಲ್ಲ. ಅದು ಬರಬೇಕಂದ್ರೆ ಅದಕ್ಕೊಂದು ದಾರಿ ಇದೆ, ಹಾಗೆ ಬರುತ್ತದು. ನಾವು ಕೂಡ ಅದನ್ನ ಹೇಗೆ ತಗೋಬೇಕು, ಮೂಲೋತ್ಪಾಟನೆಯನ್ನು ಮಾಡಬೇಕು ಹೊರತು ತತ್ಕಾಲದಲ್ಲಿ ಬಂದಿದೆ ಅಂತ ಹೇಳಿ ಅದನ್ನ ಕತ್ತರಿಸಿ ಹಾಕಿದ್ದೀವಿ ಅಂತ ಅನ್ಕೊಂಡ್ರು ಅದು ಅಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ಅದು ಸುಮ್ಮನೆ ತತ್ಕಾಲದಲ್ಲಿ ಶ್ರಮವನ್ನು ಉಂಟು ಮಾಡಿದ್ರು ಇದನ್ನಂತೂ ಎಲ್ಲರೂ ಹೇಳ್ತಾರೆ, ಬೇರೆ ಅಂಗಾಂಗಗಳು ಹೊಡೆತ ಕೊಟ್ಟಿರುತ್ತದೆ. ಒಂದೇ ದಿನ ಕೊಡದೆ ಇದ್ದು ದೀರ್ಘಕಾಲದಲ್ಲಿ ಕೊಟ್ಟಿರುತ್ತೆ. ಪೇನ್ ಕಿಲ್ಲರ್ಗಳೇ ಸಾಕ್ಷಿ. ಆ ಪೇನ್ ಕಿಲ್ಲರ್ನ ತಗೊಂಡ್ರೆ ತತ್ಕಾಲದಲ್ಲಿ ನಮ್ಗೆ ಆ ನೋವಿನ ಅನುಭವ ಆಗಲ್ಲ, ಅದು ಸತ್ಯನೇ. ಅಲ್ಲಿಗೆ ಎಲ್ಲೋ ಒಂದು ಹೊಡೆಯುತ್ತದೆ, ಕಿಡ್ನಿ ಡ್ಯಾಮೇಜ್. ಆಚಾರಕ್ಕೆ ರಸ್ಯ ಅಭ್ಯಾಸ ಸೌಖ್ಯದ ಆಹಾರ ಸರಿಯಾಗಿ ಯಾರು ತಗೊಳ್ತಿರ್ತಾನೋ ಅವನಿಗೆ ಬೇರೆ ಔಷಧಿ ಬೇಡ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ಕಿಚನ್ ಇಸ್ ದ ಬೆಸ್ಟ್ ಫಾರ್ಮಸಿ ಅಂತ ಹೇಳ್ತಾರೆ. ರೋಗವಿಲ್ಲ ಅಂತ, ರೋಗ ಬರ್ತಾ ಇದೆ ಅಂತಂದ್ರೆ ಅವನು ಊಟ ಸರಿಯಾಗಿ ಮಾಡ್ತಿಲ್ಲ ಅಂತ. ಆಚಾರ ರಸ್ಯ ಅಂದ್ರೆ ಅಭ್ಯಾಸದಿಂದಾಗಿ ಪುನಃ ಪುನಃ ಮಾಡೋದ್ರಿಂದಾಗಿ ನಿಮಗೆ ರಿಸಲ್ಟ್ ಕಾಣಿಸ್ತಾ ಇರಬೇಕು. ಅಂತ ಆಹಾರ ಏನಾಗುತ್ತೆ ಸಾತ್ವಿಕ. ಅಷ್ಟೇ ಅಲ್ಲ, ಸ್ನಿಗ್ಧ, ಒಳ್ಳೆಯ ಫ್ಯಾಟ್ ಇರಬೇಕು, ಗುಡ್ ಫ್ಯಾಟ್. ಒಮೆಗಾ ಎಷ್ಟೊಂದಿದೆ ಅಲ್ಲ, ನಮ್ಮ ದೇಹದಲ್ಲಿ ಚೆಕ್ ಮಾಡಿಸಿದ್ರೆ ಫ್ಯಾಟ್ ಗೊತ್ತಾಗುತ್ತೆ, ಯಾವ ಫ್ಯಾಟ್ ಜಾಸ್ತಿ ಇರಬೇಕು, ಯಾವ ಫ್ಯಾಟ್ ಇರಬಾರದು. ಗುಡ್ ಫ್ಯಾಟ್ ತಗೋಬೇಕು ಅಂತ ಶಾಸ್ತ್ರದ ಪ್ರಕಾರ 1 ಸ್ಪೂನ್ ಆದ್ರೂ ತುಪ್ಪ ತಿನ್ಬೇಕು ಅಂತ ಹೇಳ್ತಾರೆ. ಅದು ಒಳ್ಳೆಯ ತುಪ್ಪ.
ಅದನ್ನೆಲ್ಲ ಇವಾಗ ಡಿಫೈನ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಅದು ಏಟು ತುಪ್ಪ ಎದುರೇಟು ತುಪ್ಪ ಅಂತ ಏನೇನೋ ಆಗಿ ಅದು ನಮಗೆ ತುಪ್ಪ ಅನ್ನೋದೊಂದು ಆಗಿದೆ ಒಟ್ಟಿನಲ್ಲಿ. ಶಾಸ್ತ್ರದ ಪ್ರಕಾರ ಒಳ್ಳೆಯ ಹಸುವಿನ ತುಪ್ಪವನ್ನ 1 ಸ್ಪೂನ್ ಆದ್ರೂ ದಿನಕ್ಕೆ ತಿನ್ನೋದ್ರಿಂದಾಗಿ ಆ ಗುಡ್ ಫ್ಯಾಟ್ ಏನಾಗುತ್ತೆ ದೇಹದಲ್ಲಿ ಹೇಳಿದ್ರು ನೋಡಿ ಭಗವರು. ತುಂಬಾ ಒಳ್ಳೆಯ ಅಂಶಗಳು. ಆ ಫ್ಯಾಟ್ ದೇಹಕ್ಕೆ ಹೆಂಗ್ ಹೋಗುತ್ತೆ, ಹೋಗಿ ಏನ್ ಕೆಲಸ ಮಾಡುತ್ತೆ. ಇನ್ನೊಂದು ಹೆಚ್ಚನ್ನೋದು ಎಲ್ಲಿಂದೂ ಒಂದು ಶುರುವಾಗುತ್ತೆ. ಅದು ಕೆಟ್ಟ ಫ್ಯಾಟು ಒಳ್ಳೆಯ ಫ್ಯಾಟು ಅಂತ ಅದನ್ನ ಚೆಕ್ ಮಾಡಿಸ್ಬೇಕು. ಎಲ್ಲರಲ್ಲೂ ಪ್ರಾಯ ಕೆಟ್ಟ ಫ್ಯಾಟೇ ಹೆಚ್ಚಿಗೆ ಇರ್ತದೆ. ಅದು ಒಳ್ಳೆ ಫ್ಯಾಟ್ ಕನ್ವರ್ಟ್ ಮಾಡ್ಕೊಳ್ಳೋಕೆ ಹೋರಾಡ್ತಾ ಇರ್ತೀವಿ. ದೇವರೇಂದ್ರ ಸ್ನಿಗ್ಧ, ಒಳ್ಳೆಯ ಸ್ನೇಹ ಅಂದ್ರೆ ಜಿಡ್ಡಿನ ಅಂಶಗಳನ್ನ ತಗೊಳ್ಬೇಕು. ಆಹಾರದಲ್ಲಿ ಇರೋ ನೋಡ್ಕೋಬೇಕು ಇವನು ಅಂತಾರೆ. ಆಮೇಲೆ ಸ್ಥಿರ, ಇದು ಇನ್ನ ಬಹಳ ಚೆನ್ನಾಗಿರೋದು. ತಿಂದ ತಕ್ಷಣ ಜೀರ್ಣ ಆಗಬಾರ್ದು ಅಂತ ದೇವರು. ಇದೆಲ್ಲ ಹೇಳ್ಬಿಟ್ರೆ ಎಷ್ಟೊಂದು ಬೈದು ಬಿಡ್ತಾರೆ. ನಾವೇನ್ ದಿನ ಸಾರನ್ನ ತಿಂತೀವಿ, ಬಹಳ ಕೆಟ್ಟದದು. ಹುಳಿಯನ್ನ ತಿಂತೀವಲ್ಲ, ಹುಳಿ ಬೇರೆ, ಅನ್ನ ಅಂತ ಏನ್ ತಿಂತೀವಲ್ಲ, ಅದು ತಿಂದ ತಕ್ಷಣ ಅದು ಸೀದಾ ಬ್ಲಡ್ಗೆ ಹೋಗುತ್ತೆ. ಅನ್ನದಲ್ಲಿ ಏನಿರಲ್ಲ ವಸ್ತುತಃ. ಡಾಕ್ಟರ್ಗಳೇ ಹೇಳ್ತಾರೆ, ಈಗೇನ್ ನಾವು ವೈಟ್ ರೈಸ್ ಅಂತ ಹೇಳಿ ಸಣ್ಣ ಅಕ್ಕಿಯನ್ನ ಅಂತ ತಿಂತೀವಿ, ಅದರ ಕೊರತೆ ಎಷ್ಟಿದೆ ಅಂತಂದ್ರೆ ಡಾಕ್ಟರ್ಗಳೇ ಹೇಳ್ಬಿಡ್ತಾರೆ ಇನ್ನು ಬೇಡ್ರಿ. ಅಲ್ಲಿ ತುಂಬಾ ಲೆವೆಲ್ಗಳು ಅಂತ ಇರುತ್ತೆ. ಅದು ಕಾರ್ಬೋಹೈಡ್ರೇಟ್ ಇಂಡೆಕ್ಸ್ ಲೆವೆಲ್ ಅಂತ ಒಂದಿದೆ. ಆ ಲೆವೆಲ್ ಅಲ್ಲಿ ನೋಡ್ತಾ ಹೋದ್ರೆ ಆ ಲೆವೆಲ್ ನೋಡಿದ್ರೆ ಬಹಳ ಈ ವೈಟ್ ರೈಸ್ ಬಹಳ ಕೆಟ್ಟದಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಸೀದಾ ಬ್ಲಡ್ ಸ್ಟ್ರೀಮ್ಗೆ ಅದು ಎಂಟರ್ ಆಗುತ್ತೆ. ಅದೆಲ್ಲ ಸಕ್ಕರೆ ಅಂಶಗಳು ಅಂತ ಏನಿರುತ್ತೆ ಅದರಲ್ಲಿ, ಗ್ಲೂಕೋಸ್ ಅಂತ ಹೇಳಿ, ಅದೆಲ್ಲ ಸೀದಾ ಬ್ಲಡ್ಗೆ ಎಂಟರ್ ಆಗ್ಬಿಟ್ರೆ ಬಹಳ ಕೆಟ್ಟದದು. ಸ್ಥಿರ ಅಲ್ಲ, ಅಸ್ಥಿರ ಅದು ತಿನ್ನಬಾರದು. ಅದಕ್ಕೆ ಇತ್ತೀಚೆಗೆ ಏನು ಶುರು ಮಾಡಿದ್ದಾರೆ, ಬ್ರೌನ್ ರೈಸ್ ಇಟ್ಟು ಮಿಲೆಟ್ಸ್ ಅಂತ ಹೇಳ್ತಾರೆ. ಅದು ವಸ್ತುತಃ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದಂತೆ ಹಂಗ ಆಗಿದ್ದ ಪರಿಸ್ಥಿತಿ ಹೇಳೋದು. ಅದು ಹೇಗೆ ಸ್ಥಿರ ಅಲ್ಲ. ಅದು ಎಷ್ಟೋ ಜನಕ್ಕೆ ಇವಾಗ ಕೇಳಿ ಇರ್ತೀರಿ, ಸಿರಿಧಾನ್ಯಗಳು ಅಂತ ಇವಾಗ ಕರಿತಾ ಇದ್ದಾರೆ. ಒಂದು ಕಾಲದಲ್ಲಿ ಉಪಧಾನ್ಯ ಅಂತ ಕರಿತಾ ಇದ್ದಾರೆ. ಪ್ರಧಾನ ಧಾನ್ಯ ಉಪಧಾನ್ಯಗಳಲ್ಲಿ ಅದು ಉಪಧಾನ್ಯದ ಲೆಕ್ಕದಲ್ಲಿ ಬಂದು ಅದನ್ನೇ ಬಹಳ ತಿನ್ನುವಷ್ಟು ಬೇಡ. 1 ಸ್ಪೂನು ಅರ್ಧ ಚಮಚ ಅದನ್ನ ನೀರಲ್ಲಿ ಹಾಕಿ ಕುದಿಸಿ ಅದನ್ನು 3-4 ತಾಸು ಇಟ್ಟು ಆಮೇಲೆ ಅದನ್ನ ಕುಡಿದ್ರೆ ಅದು ಜೀರ್ಣ ಬೇಗ ಆಗಲ್ಲ. ಒಳಗಡೆನೇ ಇರುತ್ತೆ. ನೀರಿನ ಅಂಶ ಜಾಸ್ತಿ ಕುಡಿದಿರ್ಬೇಕು, ಅದು ಬಹಳ ಮುಖ್ಯ. ಅದನ್ನ ಬಿಟ್ಟಿದ್ರೆ ಅವ ಮತ್ತೆ ಏನೇನೋ 100 ಸಮಸ್ಯೆಗಳ ಕಾರಣ ಆಗುತ್ತೆ. ಯಾಕೆ ನೀರಿನ ಅಂಶ ಅಂದ್ರೆ ಅದು ಜೀರ್ಣ ಆಗೋದು ತಡ. ಅದು ಒಳಗಡೆ ಇದ್ದು ಫೈಬರ್ ಅಂಶ ಕ್ರಿಯೇಟ್ ಮಾಡಿ ಇವನ ಈಗಿನ ಭಾಷೆ ಹೇಳ್ಬಿಟ್ರೆ ಗಟ್ಟೆ ಹೊಟ್ಟೆ ಸರಿ ಇಡುತ್ತೆ ಇವನು. ಯಾಕೆಂದ್ರೆ ಸ್ಥಿರ. ಆಚಾರ ಕೂಡ ಅದೇ ಅಂತಾರೆ, ಒಳಗೋಗಿ ಶೀಘ್ರವಾಗಿ ಪಕ್ವವಾಗದಂತಹ ಅಂಶವನ್ನು ತಿನ್ರಿ ಅಂತಾರೆ. ತಾತ್ಪರ್ಯದಲ್ಲಿ ಹೇಳೋ ಮಾತಿದು ಸ್ಥಿರ. ಇದನ್ನ ಯಾಕೆ ಕೇಳ್ತಾರೆ ಅಂತಂದ್ರೆ, ಕೃಷ್ಣ ಹೆಂಗ್ ಸ್ಥಿರ ಅಂತಂದ, ಹೊಟ್ಟೆಗೆ ಹೋದ್ಮೇಲೆ ನಾಶ ಆಗ್ಲೇಬೇಕಲ್ಲ ಅಂತಂದ್ರೆ, ನಾಶ ಆಗೋದು ಶಬ್ದಕ್ಕೆ ಅರ್ಥ ಸ್ಥಿರ ಅನ್ನೋ ಶಬ್ದಕ್ಕೆ ಅರ್ಥ ಬಿಡಿಸ್ತಾರೆ. ಹೋದ ತಕ್ಷಣ ಪಕ್ವ ಆಗಬಾರ್ದು, ಟೈಮ್ ತಗೋಬೇಕದು. ಒಂದೊಂದೇ ಪ್ರೋಸೆಸ್ ಆಗಿ ಟೈಮ್ ತಗೊಂಡು ಅದು ಪಕ್ವ ಆಗಬೇಕು. ಅದು ಸಾತ್ವಿಕ ಆಹಾರ. ಆಮೇಲೆ ಕೃತ್ಯ, ನೋಡಕ್ ಚೆನ್ನಾಗಿರ್ಬೇಕು. ನೋಡಿದ್ರೆ ನೋಡ್ಬೇಕು ಅಂತ ಅನಿಸ್ಬೇಕು. ಯಾಕಾರ ತಿಂದ್ರೆ ಒಳ್ಳೇದೇ, ಆದ್ರೆ ಏನ್ ಮಾಡೋದು, ನೋಡಕ್ಕಾಗಲ್ಲ. ಅದನ್ನ ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ತಿನ್ನೋದು ಇರಬಾರ್ದು. ಅದು ಎಲ್ಲರಿಗೂ ತಾಮಸ ಬಿಟ್ರೆ ನಿಷೇಧನೆ ಮಾಡಿದ್ದಾರೆ. ಕೃತ್ಯ ನೋಡ್ಲಕ್ ಚೆನ್ನಾಗಿರ್ಬೇಕು. ಇದನ್ನ ನಾವು ಸಾತ್ವಿಕರ ಆಹಾರ ಅಂತ ಹೇಳಿ 10 ಅಂಶವನ್ನು ಪರಮಾತ್ಮ ಹೇಳಿದರು. 6 ಅಂಶವನ್ನ ಬೆಳೆಸಬೇಕು, ಈ 4 ಅಂಶಗಳಿಂದ ತುಂಬಿರಬೇಕು. ಅದನ್ನು ಸಾತ್ವಿಕ. ತಾಮಸರ ಆಹಾರದ ವಿಚಾರದಲ್ಲಿ ಬಂದಾಗ ಹೇಳ್ತಾನೆ, ಯಜ್ಞದಿಂದ ಮಾಡಿದ ಆಹಾರ ಅಂತ ಕಡೆಗೆ ಅಲ್ಲಿ ಸೇರಿಸ್ತಾನೆ. ಹೀಗೆ ಈ 10 ಅಂಶಗಳನ್ನು ನಾವು ಇಟ್ಟುಕೊಂಡು ಆಹಾರ ಸೇವನೆಯನ್ನು ಮಾಡಬೇಕು. ಮಾಡ್ತಿದೀವ? ಇಲ್ಲ. ಮಾಡ್ತಿದ್ರೆ ನಮ್ಗೆ ರೋಗ ಬರಬಾರದು. ನಮ್ಮನೆಲ್ಲೂ ಈಗ ಬಹಳ ಗಟಗಟಿ ಆಗ್ತಾ ಇರುತ್ತೆ. ನಮ್ದೇನ್ ವಾದ, ಅನ್ನ ಅಂತ ಏನ್ ನಾವು ಮಾಡ್ತೀವಿ ಅದು ವೈಶ್ವದೇವಕ್ಕೆ ಚಿತ್ರಾವತಿಗೆ ಒಂಚೂರು ಇರಲಿ. ಮಿಕ್ಕಿದ್ದೆಲ್ಲ ಯಾವ್ದು ತಗೋಬೇಕಾಗತ್ತೆ? ಹಿಟ್ಟು. ಅದು ಯಾವುದು, ಜೋಳದ ಹಿಟ್ಟಾಗಿರ್ಬೋದು, ರಾಗಿ ಹಿಟ್ಟಾಗಿರ್ಬೋದು. ನಿಜವಾಗಿಯೂ ನಮಗೆ ಸ್ಟ್ರೆಂತ್ ಅಂತ ವಸ್ತುತಃ ಬರೋದೇ ಹಿಟ್ಟುಗಳಿಂದ ಅಂತ ಅವ್ರು ರಿಸರ್ಚ್ ಮಾಡಿ ನೋಡಿದವರು ಕೂಡ ಗೊತ್ತಾಗತ್ತೆ. ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು, ಎಲ್ಲ ಡಾಕ್ಟರ್ ಹತ್ರ ಕೇಳಿದ್ರು ಹೇಳ್ತಾರೆ.
ಈ ವೈಟ್ ರೈಸ್ ಅಲ್ಲಿ ಖಂಡಿತ ಇರಲ್ಲ. ಬ್ರೌನ್ ರೈಸ್ ಸ್ವಲ್ಪ ಉತ್ತಮ, ಅದಕ್ಕಿಂತಲೂ ಉತ್ತಮವಾದದ್ದು ಹಿಂದಿನ ಕಾಲದವ್ರು ಏನ್ ಮಾಡ್ತಿದ್ರು ಅದೇ. ನಮ್ಮ ಆಚಾರ್ಯ ಜೋಳದ ಮುದ್ದೆ, ರಾಗಿ ಮುದ್ದೆ, ಜೋಳದ ಬಕ್ರಿ. ಇನ್ನ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದವರೆಲ್ಲ ಏನ್ ತಗೊಳ್ತಾರೆ, ಜೋಳದ ಬಕ್ರಿ, ಅದನ್ನ 4 ಮಾಡಿ ಇಟ್ಬಿಟ್ಟಿರ್ತಾರೆ, ಅದನ್ನ ಒಂದಿಷ್ಟು ಪಲ್ಯ ಅಂತ ಮಾಡಿ ತಿನ್ಬಿಡ್ತಾರೆ, ಇಲ್ಲ ಬೇಳೆ ಏನೋ ಮಾಡಿ ಹಚ್ಕೊಂಡು ತಿನ್ಬಿಡ್ತಾರೆ. ಅವ್ರಿಗೆಲ್ಲ ಸಿಕ್ಕುತ್ತೆ ಅದರಲ್ಲಿ. ಎಳ್ಳು ಒಳ್ಳೆ ಫ್ಯಾಟ್ ಇರುತ್ತೆ ಅದರಲ್ಲಿ. ಇವೆಲ್ಲ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಬಹಳ ತಲೆ ಕೆಡಿಸ್ಕೊಂಡೆಲ್ಲ ಆಗಿದೆ. ಆಯುರ್ವೇದ ಡಾಕ್ಟರ್ಗಳ ಜೊತೆ ಕೂತು ಮಾತಾಡಿ, ಯಾಕಂದ್ರೆ ದಿನನಿತ್ಯ ತಿನ್ನೋದಲ್ಲೇನ್ರಿ, ವಿಚಾರ ಜಾಸ್ತಿ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ. ಈಗ ಅದೆಲ್ಲ ಮಾಡಿದ ಮೇಲೆ ಕಡೆಗೆ ಏನಾಗಿ ಕೂತಿದೆ, ಇಷ್ಟೆಲ್ಲ ತಿಳ್ಕೊಳ್ಳೋದಾಗತ್ತೆ. ಕಡೆ ಪಕ್ಷ ತಿಳ್ಕೊಂಡು ಏನಾಗುತ್ತೆ, ಅಷ್ಟಾದ್ರೂ ನಾವು ಮಾಡ್ತಿದ್ದೀವ, ತಿಳ್ಕೊತಿದ್ದೀವ, ನಮ್ಗೆ ಅದು ಉಪಯೋಗ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಏನು ಬೇಡರಿ, ಎಕ್ಸ್ಪೆರಿಮೆಂಟ್ ಆಗಿರೋದನ್ನೇ ಹೇಳೋದ, ನನ್ನ ಮೇಲೆ ನಾವು ಮಾಡ್ಕೊಂಡಿರೋದು ಹೇಳಬೇಕು ಅಂದ್ರೆ ಏನು ಹೆಚ್ಚು ಬೇಡ. ಅನ್ನ, ಸಕ್ಕರೆ ಇವೆರಡನ್ನು ಪೂರ್ಣ ಬಿಟ್ಟು ಶುದ್ಧವಾದ ತರಕಾರಿ, ಸೊಪ್ಪು ಮತ್ತು ರಾಗಿ ಇಷ್ಟನ್ನು ನೀವು ತಗೊಳ್ತಿದ್ರಿ ಅಂದ್ರೆ 10 ರಿಂದ 15 ಕೆಜಿ ಒಂದು ತಿಂಗಳು ತಾನೇ ಇಳಿದೋದು ಹೆಲ್ದಿಯಾಗಿ. ಏನೋ ದಬಕ್ಕಂತ ಹೇಳಿ ಇಳಿಸ್ಬಿಡೋದು ಅಂತಲ್ಲ, ಹೆಲ್ದಿಯಾಗಿ ಅದು ಇಳಿಯುತ್ತೆ. ಹೆಲ್ದಿ ಅನ್ನೋ ಶಬ್ದಕ್ಕೆ ಏನರ್ಥ, ಶಕ್ತಿ ತ್ರಾಸ ಆಗಲ್ಲ ನಿಮಗೆ. ಅದನ್ನೇ ತಾನೇ ಹೆಲ್ದಿ ಅನ್ನೋದು. ಸುಮ್ಮನೆ ವೇಟ್ ಇಳಿದು ಶಕ್ತಿನೂ ಇಳಿದು ಬಿಟ್ರೆ ಅದು ಅನ್ಹೆಲ್ದಿ ವೇಟ್ ಲಾಸ್. ಹೆಲ್ದಿ ವೇಟ್ ಲಾಸ್ ಯಾವುದು, ನಿಮಗೆ ಶಕ್ತಿ ಇರುತ್ತೆ, ದೇಹ ಲೈಟ್ ಆಗಿ ಫೀಲ್ ಆಗ್ತಾ ಇರಬೇಕು. ಈ ಹೆಚ್ಚು ಫ್ಯಾಟ್ ಅಥವಾ ಏನೇನೋ ಅನಗತ್ಯವಾದ ಅಂಶಗಳನ್ನು ನಮ್ಮ ದೇಹದಲ್ಲಿ ತುಂಬಿಕೊಂಡಿರ್ತೀವಿ, ತಾನೇ ಹೊರಟೋಗುತ್ತೆ. ನಮ್ಮ ದೇಹ ಬಹಳ ಚೆನ್ನಾಗಿದೆ ಅಂತಾರೆ ಜಗತ್ತಿನಲ್ಲಿ. ವಂಡರ್ಸ್ ಅಂತ ಅದು ಯಾವ್ದಾದ್ರು ಹೇಳ್ತಾರಲ್ಲ, ನಿಜವಾದ ವಂಡರ್ ಯಾವುದೂ ಅಲ್ಲ. ನಮಗೆ ದೇವರು ಕೊಟ್ಟಂತಹ ದೇಹ ಇದೆಯಲ್ಲ, ಇದಕ್ಕಿಂತ ದೊಡ್ಡ ವಂಡರ್ ಯಾವುದೂ ಇಲ್ಲ. ಆಶ್ಚರ್ಯ ಇದೆ ಜಗತ್ತಿನಲ್ಲಿ. ಅಷ್ಟೇ ಅಲ್ಲ, ಅಂತಹ ವಂಡರ್ನ ಹಾಳು ಮಾಡುವಂತಹ ತಲೆ ಇರುವಂತಹ ವಂಡರ್ಫುಲ್ ವ್ಯಕ್ತಿಗಳು ನಾವೇ. ಇದು ಸತ್ಯನೇ. ಅದನ್ನ ದೇವರು ಎಲ್ಲಿ ತೋರಿಸ್ತಾ ಇದ್ದಾರೆ, ಇಷ್ಟು 10 ಅಂಶಗಳನ್ನು ರೂಢಿಸಿಕೊಂಡಿರೋ ಆಹಾರ ಇಟ್ಕೊಳ್ರಿ, ರೋಗ ಹತ್ರ ಬರಲ್ಲ. ಯಾವಾಗ ರೋಗಗಳು ಬರುತ್ತೆ ಹತ್ರ, ಈ ಸಾತ್ವಿಕ ಆಹಾರವನ್ನು ಬಿಟ್ಟು ಇನ್ನು ಉಳಿದ 2 ಆಹಾರಗಳಿದ್ದಾವಲ್ಲ, ಆವಾಗ ನಿಮ್ಗೆ ರೋಗ ಬರುತ್ತೆ. ಯಾವುದು, ಕಟ್ವಾಂ ನಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಹ. ದುಃಖ ಶೋಕ ಆಮಯ ಪ್ರದಾಹ. ದೇವರೇ ಹೇಳಿದ, ಒಂದು ದುಃಖ ಕೊಡುತ್ತೆ, ಶೋಕ ಅಂದ್ರೆ ಮನಸ್ಸಿಗೆ ದೌರ್ಬಲ್ಯವನ್ನು ತಂದು ಕೊಡುತ್ತೆ, ಇನ್ನೊಂದು ಆಮಯ ಪ್ರದಾಹ, ರೋಗ, ಯಥೇಚ್ಛ ರೋಗ ಕೊಡುತ್ತೆ. ಯಾವುದು, ಕಟು, ಆಮ್ಲ, ಲವಣ, ಅತ್ಯುಷ್ಣ, ಅತಿ ಖಾರ. ಅತಿ ಏನೇ ಅತಿ ಆದ್ರೂ ಅದು ಹೋಪ್ಲೆಸ್. ಅತಿ ಖಾರ, ಅತಿ ಹುಳಿ, ಅತಿ ಉಪ್ಪು. ಕೆಲವರು ಅದನ್ನ ಬಹಳ ಗುಣಾಂಶ ಅಂತ ಹೇಳ್ಕೊತಿರ್ತಾರೆ, ನಮ್ಗೆ ಖಾರ ಜಾಸ್ತಿ ಬೇಕು. ಇಲ್ಲೆಲ್ಲ ನಿರ್ಣಯ ಕೊಡ್ತಾರೆ ಆಚಾರ್ಯರು. ಅಲ್ಲ, ಸಾತ್ವಿಕರ ಆಹಾರದಲ್ಲಿ ಖಾರ ಇರಬಾರ್ದ, ಉಪ್ಪಿರಬಾರ್ದ, ಹುಳಿ ಇರಬಾರ್ದ ಆಗಿದ್ರೆ ಪ್ರಶ್ನೆ ಬಂದಾಗ ಆಚಾರ್ಯರು ಇಲ್ಲ, ಎಲ್ಲ ಇರಬೇಕು, ರಸ್ಯ ಅಂತ ಅದನ್ನೇ ಹೇಳಿದ್ದು. ಆದರೆ ಲಿಮಿಟ್ ಅಲ್ಲಿ ಇರಬೇಕು. ಇಲ್ಲಿ ಲಿಮಿಟ್ ಅನ್ನ ಮೀರಿ ಅತಿ ಖಾರ, ಅತಿ ಉಪ್ಪು, ಅತಿ ತೀಕ್ಷ್ಣವಾದದ್ದೇನಾದ್ರು ತಗೊಂಡ ಅಂತಂದ್ರೆ ಅದು ದುಃಖ ಶೋಕ ಆಮಯ ಪ್ರದಾಹ. ಯಾಕಂದ್ರೆ ಖಾರ ಬೇಕು ನಮ್ಮ ದೇಹಕ್ಕೆ. ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಖಾರ ಪುಡಿಲಿ ಇರುತ್ತೆ. ಇದೊಂದು ಸ್ವಾರಸ್ಯ. ಅನೇಕ ಖಾರ ಪುಡಿ ಅಂತಂದ್ರೆ ಲಿಮಿಟ್ ಅಲ್ಲಿ ನಾವು ತಗೊಂಡ್ರೆ ಬಹಳ ಒಳ್ಳೇದು. ಮೆಣಸಿನಕಾಯಿಗೂ ಕೂಡ ಲಿಮಿಟ್ ಅಲ್ಲಿ ತಗೋಬೇಕು. ಉತ್ತರ ಕನ್ನಡ ಕಟ್ಕೊಂಡು ತಿನ್ನೋದು ಇವೆಲ್ಲ ಹುಚ್ಚೆಲ್ಲ ನಾವು ಮಾಡಕ್ ಹೋಗಬಾರದು. ಅವರು ತಡೆದು ಅವ್ರು ಮಾಡ್ಕೊಳ್ಳಿ, ಅವರು ತಡಿಬೇಕು. ಅವ್ರಿಗೆ ದುಃಖ ಆಗ್ತಿರಬಾರ್ದು, ಅವ್ರ ಮನಸ್ಸಿಗೆ ಕ್ಲೇಶ ಆಗ್ತಿರಬಾರ್ದು, ರೋಗ ಬರ್ತಿರಬಾರ್ದು. ಅಂದ್ರೆ ಆ ಆಹಾರ ಅವರಿಗೆ ಅದು ಸಾತ್ವಿಕ ಆಗಲಿ. ನಿಮಗ್ ಬರ್ತಿದ್ದ ಬೇಡ, ಅವ್ರು ತಿಂದ್ರು ಅವ್ನು ತಿನ್ಲಿ, ಅವ್ನು ಜೀವನ ಮಾಡ್ಕೊತಾನೆ. ದೃಷ್ಟಾಂತಕ್ಕೆ ಸಿಹಿ ತಿಂದಂತೆ ಅಷ್ಟೇ. ನಿಮಗ್ ರೋಗ ಬರುತ್ತೆ ಅಥವಾ ರೋಗ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ನೀವು ಸಿಹಿ ತಿನ್ಬೇಡ್ರಿ, ಅವ್ನು ತಿನ್ಲಿ, ಏನ್ ಸಮಸ್ಯೆ ಇದೆ? ಇರೋ ಯೋಗ್ಯವಾದ ವಿಹಿತವಾದ ಆಹಾರಗಳಲ್ಲಿ, ಇದು ಬಹಳ ಮುಖ್ಯ, ವಿಹಿತವಾದ ಆಹಾರಗಳಲ್ಲಿ ನಿಮಗೆ ಯಾವುದು ಆರೋಗ್ಯಪ್ರದವೋ ಅದನ್ನು ನೀವು ತಗೊಳ್ರಿ. ವಿಹಿತನೇ ಇದೆ, ಶಾವಿಗೆ ಪಾಯಸ ಮಾಡಬೇಕು, ವರಮಹಾಲಕ್ಷ್ಮಿಗೆ ಪ್ರಸಾದ ತಗೊಳ್ದೇ ಇದ್ರೆ ಹೇಗಾಗತ್ತೆ? ತಗೋಬೇಕು, ಇಷ್ಟು ಸಾಕು, ಬಟ್ಟೆ ಕುಡಿಬೇಕಂತ ಸಮರ್ಥರಾದವರು ಸಣ್ಣ ಹುಡುಗರು ತಗೊಳ್ಳಿ, ಅದನ್ನ ಜೀರ್ಣ ಮಾಡ್ಕೊತಾರೆ, ಅವ್ರಿಗೆ ಆರೋಗ್ಯಪ್ರದನೂ ಹೌದು, ಬಲಪ್ರದನೂ ಹೌದು, ಅವ್ರು ತಗೊಳ್ಳಿ ಅದನ್ನ. ಇವ್ರು ನಾನು ಯಾವುದು ಮಾಡದೆ
ಅತಿ ಖಾರ ತಿಂದೆ, ಅತಿ ಹುಳಿ ತಿಂದೆ, ಉಪ್ಪು ಸೇರಿಸ್ಕೊಂಡು ಹೊಡಿತಾನೆ ಇದ್ದೆ. ಇವತ್ತು ಎಲ್ರಿಗೂ ಜಗತ್ಪ್ರಸಿದ್ಧ BP. ಹಂಗೆ ಉಪ್ಪು ಬಿಟ್ಟರೂ ಕೂಡ ಅವ್ರಿಗೆ ಸಮಸ್ಯೆ ಇದೆ. ಯಾರ ಅಲವಣ ವ್ರತ ಅಂತ ಮಾಡ್ಬಿಡ್ತಾರೆ. ಅಪ್ಪ ಅವರು ಪಾಡ ಬೇಡ ಶುರು ಅಂತ ಮಾಡ್ಬಿಡ್ತಾರೆ. ಉಪ್ಪು ಬಿಡ್ತೀವಿ ಅಂತ ಹೇಳಿ ನೋವಿಗೆ ಆಗ್ಬಿಡುತ್ತೆ. ಉಪ್ಪು ತಿನ್ನಲೇಬೇಕಾದ ಅನಿವಾರ್ಯತೆ ಬರುತ್ತೆ ಅವರಿಗೆ. ಯಾಕೆ ಹೇಳ್ತಾ ಇರೋದು? ಅವರವರ ದೇಹಕ್ಕೆ ಯಾವುದು ಒಗ್ಗುತ್ತೋ ಆ ಆಹಾರವನ್ನು ಅವರು ತಗೋಬೇಕು. ಅದು ಬಿಟ್ಟು ಏರುಪೇರು ಮಾಡಿಕೊಂಡ್ರು ದುಃಖ ಶೋಕಾಮಯ ಪ್ರದಾಹ. ಅಂದ್ರೆ ಸಿಹಿ ಬೇಕು, ಖಾರನೂ ಬೇಕು, ಹುಳಿ ಬೇಕು, ಎಲ್ಲವೂ ಬೇಕು, ಲಿಮಿಟ್ ಅಲ್ಲಿ ಬೇಕು. ಲಿಮಿಟ್ ಮೀರ್ತು ದುಃಖ ಶೋಕ ಆಮೆ. ಅಷ್ಟೇ ಅಲ್ಲ, ಅತ್ಯುಷ್ಣ ಬಿಸಿ ಬಿಸಿಯಾದದ್ದು, ಅತಿ ಬಿಸಿಯಾದದ್ದು ಬೇಕು. ಕೆಲವೊಂದು ಹುಚ್ಚಿರುತ್ತೆ, ಹಂಚ ಮೇಲಿಂದ ತಟ್ಟೆಗೆ ಸಹಿತ ಬರಬಾರದು, ಹಂಚಿಂದ ಸೀದಾ ಇವನು ತಟ್ಟೆಗೆ ಬರಬೇಕು. ಆ ಹುಚ್ಚಲೇ ಇರಬಾರದು. ಅತ್ಯುಷ್ಣ ಅತಿ ಬಿಸಿ ಇರಬೇಕು, ದೇಹಕ್ಕೆ ಒಳ್ಳೇದಲ್ಲ ಪರಮಾತ್ಮ. ಆಮೇಲೆ ತೀಕ್ಷ್ಣ ರೂಕ್ಷ ವಿದಾಹಿನ. ತೀಕ್ಷ್ಣವಾದದ್ದು ಅಂದ್ರೆ ಈಗ ಸಾಸಿವೆ ಮುಂತಾದವುಗಳೆಲ್ಲ ತೀಕ್ಷ್ಣ ಪದಾರ್ಥಗಳು ಅಂತ ಕನ್ಸಿಡರ್ ಮಾಡಿರೋದು. ಅಂದ್ರೆ ಅವೆಲ್ಲ ಬಹಳ ತಿನ್ನಕ್ಕೆ ಹೋಗಬಾರ್ದು. ಅದಕ್ಕೆ ಒಗ್ಗರಣೆಯಲ್ಲಿ ಇಷ್ಟು ಒಗಿತಾರೆ, ಅಷ್ಟೇ ಸಾಕು ನಮ್ಮ ದೇಹಕ್ಕೆ. ಜಾಸ್ತಿ ತಿಂದ್ರಿ ಅಂತಂದ್ರೆ ಸಮಸ್ಯೆಗಳು ಜಾಸ್ತಿ. ಹೀಟು, ಭಾರಿ ಹೀಟ್ ಅದು ಸಾಸಿವೆ ಇತ್ಯಾದಿಗಳೆಲ್ಲ. ಸ್ವಲ್ಪ ಅದಕ್ಕೆ ಒಗ್ಗರಣೆಯಲ್ಲಿ ಇಷ್ಟ ಆಗ್ತಾರೆ. ಆಮೇಲೆ ಸಾಸಿವೆದು ಸುಡು ಸಹಿತ ಇರಲ್ಲ ಅಡಿಗೆಯಲ್ಲಿ. ಅದಕ್ಕೆಲ್ಲ ಹೇಳಿಲ್ಲ ನಮ್ಮಲ್ಲಿ. ಸಾಸಿವೆ ಎಣ್ಣೆ ಎಲ್ಲ ತುಂಬಾ ಹೀಟು, ತಡೆಯಲ್ಲ. ನಿಜ ಹೇಳ್ಬೇಕಂದ್ರೆ ಇವಾಗಿನ ಗಾಣದಲ್ಲಿ ಹಾಕಿಸಿ ತಾವೇ ನಿಂತು ಮಾಡಿಸಿದ ಸಾಸಿವೆ ಎಣ್ಣೆ ಬೇರೆ ವಿಷಯ. ಈ ಪ್ಯಾಕ್ಡ್ ಸಾಸಿವೆ ಎಣ್ಣೆ ಬರುತ್ತಲ್ಲ, ಅದನ್ನ ತೋಟ ದೇವರೇ ಅವ್ರನ್ನ ಕಾಪಾಡ್ಬೇಕಷ್ಟೇ. ಅಷ್ಟೇ ಆಗ್ರಿ, ಹೊರಗಿನ ಗ್ರೌಂಡ್ನಟ್ ಆಯಿಲ್ ತಗೊಂಡು ದೇವರೇ ಕಾಪಾಡಬೇಕು. ಅವರೇ ಹಾಕ್ಬಿಟ್ಟಿರ್ತಾರೆ. ಹಿಂದೆ ಇನ್ನೊಂದು ಸ್ವಾರಸ್ಯ ಅಂದ್ರೆ ಅವರೇ ಇದರಲ್ಲಿ 100% ಗ್ರೌಂಡ್ನಟ್ ಇಲ್ಲ ಅಂತ ಹಾಕಿರ್ತಾರೆ. ಅದೇನೇನೋ ಏನೋ ಸೇರಿಸಿರ್ತೀವಿ, ಕಡಲೆದು ಏನೋ ಸ್ವಾರಸ್ಯ ವಾಸನೆ ಬರುವಂತಹ ಸೇರಿಸಿರ್ತೀವಿ. ನಾವೇ ನಿಂತು ಗಾಣದಲ್ಲಿ ಹಾಕ್ಸಿದ್ರೆ ಬೇಕಾದ್ರೆ ನೀವೇ ಲೆಕ್ಕ ಮಾಡಿ ನೋಡ್ರಿ. 1 kg ಕಡಲೆಕಾಯಿ, 1 kg ಕಡಲೆಕಾಯಿ ಎಣ್ಣೆ ಹೊರಗಡೆ ಹಂಗೆ ಸಿಗುತ್ತಾ? ಸಿಗಲ್ಲ. ಅಲ್ಲೇ ನಿಮ್ಗೆ ಗೊತ್ತಾಗಿ ಏನೋ ಸೇರಿದೆ ಹೋಗ್ಲಿಸ್ತು ಅಂತ ಹೇಳಿ. ಇದೇನೋ ಓಪನ್ ಸೀಕ್ರೆಟ್, ಇದು ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಗಾಣದ ಎಣ್ಣೆ ಅಂತ ಇರುತ್ತೆ, ಅದು ಗೊತ್ತಿರೋದೆ. ಅಲ್ಲಿ ನಿಂತು ನಮ್ಮ ಕಣ್ಣೆದುರಿಗೆ ಹಾಕೊಡ್ತಾರೆ. ಇದ್ದದ್ರಲ್ಲಿ ಉತ್ತಮ ಅಂತ ನನಗೆ ತಗೊಂಡ್ಬರ್ತೀವಿ. ಎಷ್ಟೋ ಜನ ಮಿಷಿನ್ ಬೇರೆ ತಂದಿಟ್ಕೊಂಡಿರ್ತಾರೆ, ಅದು ಎಣ್ಣೆದು ಮಿಷಿನ್ ಅಂತ ಹೇಳಿ. ವಸ್ತುತಃ ಬ್ರಾಹ್ಮಣರು ಅದು ನಿಷಿದ್ಧ ಮಾಡಬಾರ್ದು. ಬ್ರಾಹ್ಮಣರು ಎಣ್ಣೆ ತೆಗಿಬಾರದು ಅಂತ ಇದೆ. ನಮಗೆ ದೋಷ ಅನೇಕ ವರ್ಜ್ಯವನ್ನ ಹೇಳಿದ್ದಾರೆ ಬ್ರಾಹ್ಮಣರು ಏನೇನು ಮಾಡಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಬ್ರಾಹ್ಮಣತ್ವ ನಾಶ ಆಗುತ್ತೆ ಅಂತ. ಏನಂತ ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯ ಅಂತ ಇದೆ. ಹಸು ಸಾಕಿರ್ತಾರೆ, 10 ಹಸು ಇರುತ್ತೆ, ಹಾಲು ಮಾರ್ಬೋಣ, ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳಿ ಮಾರ್ದ. ಶೂದ್ರ ವೃತ್ತಿ. ಶೂದ್ರ ತಾನ ಮನೆಯಲ್ಲಿ ಹಸುವನ್ನು ಕಟ್ಕೊಂಡು ಅವ್ರು ಹಾಲು ಮಾರಿದ್ರೆ ಮಾರ್ಲಿ, ಅವನದು ವೃತ್ತಿ ಧರ್ಮ ಆದವನಿಗೆ. ಬ್ರಾಹ್ಮಣ ಅದನ್ನು ಮಾಡ್ಕೊಡುದು. ಇನ್ನು ದಾನ ಮಾಡಲಿ, ಅವರು ಕ್ಷೀರವನ್ನ ಹಾಲು ಹೆಚ್ಚಾಗಿದೆ ಅಂತ ಮಾಡಬೇಕೆ, ದಾನ ಮಾಡಲಿ ಸತ್ಪಾತ್ರರಿಗೆ ಹೋಗಿ. ಆಚಾರ ಕಾಲದಲ್ಲಿ ಮಾಡಿದ್ದು ಅದನ್ನೇ. ಅವನು ಆಚಾರ್ಯರಿಗೆ ಹಸುವನ್ನು ದಾನ ಕೊಟ್ಟ ಒಬ್ಬ, ಹಾಲು ಕೊಡ್ಲಿ ಅಂತ ಹೇಳಿ. ಪೂರ್ವಾಲಯ ಅಂತ ನಡಿಲ್ಲ. ಸತ್ಪಾತ್ರರಿಗೆ ದಾನ ಮಾಡಿದ್ದಕ್ಕೆ ಸ್ವಸುತ ಸೂನತೆಯ ಪ್ರಜಾತಃ ನಿರ್ವಾಣ ಹೇತುಗಳ ಭ್ರಷ್ಟ ಪರಾತ್ಮ ವಿದ್ಯಾಂ. ಕ್ಷೀರದಾನವನ್ನು ಮಾಡಿದ್ರೆ ಜ್ಞಾನ ಅಂತ ಹೇಳಿದ್ದಾರೆ ಫಲ. ಸತ್ಪಾತ್ರರಿಗೆ ಕೊಟ್ಟಾಗ ಅದನ್ನು ಮಾರ್ಗ, ಅದು ಇವರಿಗೆ ಬ್ರಾಹ್ಮಣ್ಯದ ನಾಶಕ್ಕೆ ಕಾರಣವಾಗುತ್ತೆ. ಹಾಗೆ ಕ್ಷೌರ ಮಾಡ್ಕೋಬಾರದು ಅಂತ ಹೇಳಿದ್ದಾರೆ ಬ್ರಾಹ್ಮಣರಿಗೆ. ಅನೇಕವನ್ನು ಹೇಳಿದ್ದಾರೆ. ಅದರಂತೆ ಎಣ್ಣೆ ತೆಗಿಬಾರದು ಅಂತ ಹೇಳಿದ್ದಾರೆ ಬ್ರಾಹ್ಮಣರಿಗೆ. ಗಾಢಕ್ಕೆ ಇವನೇ ಹೋಗಿ ಎಣ್ಣೆ ತೆಗೆಯೋದೆಲ್ಲ ನಿಷಿದ್ಧ, ಇವನಿಗೆ ನಿಷಿದ್ಧ. ಬೇರೆಯವರಿಗೆ ವಿಹಿತ, ಅವರೇ ಮಾಡಬೇಕು. ಆದ್ದರಿಂದ ಎಷ್ಟೋ ಜನ ಮನೆಯಲ್ಲಿ ಶುದ್ಧ ಎಣ್ಣೆ ಬರುತ್ತಾರೆ. ಶುದ್ಧ ಎಣ್ಣೆ ಬರುತ್ತಪ್ಪ, ಹೌದು, ನಿನಗದು ಶುದ್ಧತೆ ಕಾರಣ ಆಗಲ್ಲ ಅಂತ ಹೇಳೋದು. ಇದೆಲ್ಲ ಧರ್ಮ ಸೂಕ್ಷ್ಮಗಳು ಅಂತ ಹೇಳ್ತಾರೆ ಇವೆಲ್ಲ. ಹಾಗೆ ನೋಡಿದಾಗ ಈ ಎಣ್ಣೆಗಳು ಅಂತ ಏನು ಬರುತ್ತೆ, ಸಾಸಿವೆ ಎಣ್ಣೆ ಆಗಿರ್ಬಹುದು, ಮತ್ತೊಂದು ಎಣ್ಣೆ ಆಗಿರ್ಬಹುದು, ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಆಹಾರದಲ್ಲೂ ಕಲ್ತಿ ಆಗೋಗಿದೆ. ತಿನ್ನೋ ತರಕಾರಿಯಿಂದ ಹಿಡಿದು ಏನೇನು ಪದಾರ್ಥಗಳು ಅಂತ ಇದೆಯೋ, ಅವರು ಹೊಡೆಯೋ ಫರ್ಟಿಲೈಸರ್ ಇಂದ ಎಲ್ಲ ಕೃಷ್ಣಾರ್ಪಣ ಆಗಿರುತ್ತದೆ ಇರುವಂತ ಶಕ್ತಿ ವಿಶೇಷಗಳು. ನಾವೇನು ಮಾಡಬಹುದು ಅಂದ್ರೆ ಇದ್ದದ್ರಲ್ಲಿ ಯಾವ್ದಾದ್ರೂ ಉತ್ತಮ ಇದೆಯಾ ಅಂತ ನೋಡಿಕೊಂಡು ಆಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ತೀಕ್ಷ್ಣ ಅಂದ್ರೆ ಸಾಸಿವೆ ಮುಂತಾದವುಗಳಲ್ಲಿ ತೀಕ್ಷ್ಣ. ಇನ್ನು ರೂಕ್ಷ ಅಂತಂದ್ರೆ ಸ್ವಾಭಾವಿಕವಾಗಿಯೇ ನೀರಸ ಪದಾರ್ಥಗಳು ಅಂತ ಇರುತ್ತೆ.
ಅದೆಲ್ಲ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಸ್ವಾಭಾವಿಕ ನೀರಸ ಪದಾರ್ಥಗಳು ಅಂತಂದ್ರೆ ಈ ಎಷ್ಟೋ ಇರ್ತವೆ ಲೋಕದಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಪರಮಾತ್ಮ ಅಂದ್ರೆ, ಕೆಲವೊಮ್ಮೆ ಔಷಧಿ ಅಂತ ಹೇಳಿ ನೀರಸ ಪದಾರ್ಥಗಳು ತಗೋಬೇಕಾಗುತ್ತೆ. ಅದು ಆರೋಗ್ಯಪ್ರದವಾಗಿದ್ದಾಗ ಸರಿ, ಆರಾಮಾಗಿದ್ದಾಗ ಅವರ ನೀರಸ ಪದಾರ್ಥಗಳೆಲ್ಲ ತಗೊಳ್ಳೋಕೆ ಬರಲ್ಲ ಅಂತ. ಇನ್ನೊಂದು ವಿದಾಹೀನ, ಸುಟ್ಟಿದ್ದು ಕರಕಲಾಗಿದ್ದು, ಕೆಲವರಿಗೆ ಅನ್ನ ಕೆಳಗಿನ ಭಾಗ ಹೊತ್ತಿದ್ದು ಬಹಳ ಆನಂದ ಪಡ್ತಾರೆ. ವಿದಾಹೀನ ಬೇಡ ಅಂತ ದೇವರನ್ನ ಅದೆಲ್ಲ ಹೊತ್ತಿಸ್ಲೇಬಾರದು. ಮೊದಲನೇದಾಗಿ ಅದು ಹೊತ್ತಿದ್ದೇ ತಪ್ಪು ಅಂದ್ಮೇಲೆ ಹೊತ್ತಿದ್ದನ್ನು ತಿನ್ನೋದ್ರೆ ಇನ್ನೂ ದೊಡ್ಡ ತಪ್ಪು ಅಂತ ಹೇಳಿದ್ರು ನೋಡ್ರಿ. ಆದ್ದರಿಂದ ಅಲ್ಲಿಯವರೆಗೆ ಹೆಚ್ಚು ಪ್ರಸಿದ್ಧಿ ಮಿನಿಸ್ಟರ್ಗಳು ಅವರೇ. ಆದ್ದರಿಂದ ನಮ್ದು ಏನಾದ್ರು ಪೂರ್ವಸ್ವ ಅಂತ ತಿರುಗಿಸ್ಬೇಕಾದ್ರೆ ನಮ್ಗೆ ಅದರ ಪರಿಜ್ಞಾನ ಹೊತ್ತದ ಮೇಲೆ ವಾಸನೆ ಬರುತ್ತೆ ಅಷ್ಟೇ. ಆದ್ದರಿಂದ ಆ ಪದಾರ್ಥಗಳನ್ನೆಲ್ಲ ತಿನ್ನಕ್ಕೆ ಹೋಗಬಾರ್ದು. ಅದನ್ನ ರಾಜಸ ಅಂತ ಕರೆಸ್ಕೊಡೋದು. ಅದನ್ನೇ ಆಹಾರ ರಾಜಸಸ್ಸಿಗೆ ಇಷ್ಟ ಆಹಾರ, ರಜೋಗುಣ ಹೆಚ್ಚಾಗಿದ್ರೆ ಹೊಂದಿದ್ದನ್ನ ತಿನ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅಂತ ಹೇಳ್ಬೇಕು ಅಷ್ಟೇ. ಇದೆಲ್ಲ ರಾಜಸರದ್ದಾಯ್ತು. ಇನ್ನ ತಾಮಸರದ್ದು ಇನ್ನ ಒಪ್ಪಿಸಿ ಯಾತಯಾಮಂ ಗತರಸಂ ಭೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಥ್ಯಂ ಭೋಜನಂ ತಾಮಸಪ್ರಿಯಂ. ತಾಮಸನಿಗೆ ಇಷ್ಟವಾಗಿರೋ ಭೋಜನ ಯಾವುದು ಗೊತ್ತಾ? ಅದು ಮಾಡಿದ ತಕ್ಷಣ ಅವರು ತಿನ್ನಲ್ಲ, ಮಾಡಿ ಅದನ್ನ ಆರಿಸಿ ಅದು ಬೆಳಗ್ಗೆ ಮಾಡಿ ರಾತ್ರಿ ತಿಂದ್ರೆ ಅವ್ರ ಆನಂದ. ಅದಿನ್ನ ಘೋರ ಅಲ್ಲ. ನಿಷಿದ್ಧ ಆಗಿರೋದೊಂದು ಸರಿನೇ ಸರಿ, ವಿಹಿತವಾದದ್ದನ್ನು ಅವ್ರು ಬೆಳಗ್ಗೆ ಮಾಡಿ ರಾತ್ರಿ ತಿನ್ನೋದು, ರಾತ್ರಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಬೆಳಗ್ಗೆನೇ ತಿನ್ನೋದು, ಇದನ್ನು ವ್ರತ ಇಟ್ಕೊಂಡ್ಬಿಡ್ತಾರೆ. ಯಾತಯಾಮ ಅಂತಂದ್ರೆ 3 ತಾಸು, ಅದಕ್ಕೆ ಯಾಮ ಅಂತ ಹೇಳ್ತಾರೆ. ಯಾತಯಾಮ ಅಂತಂದ್ರೆ ಪಾಕ ಮಾಡಿ 3 ತಾಸು ಆದ ಮೇಲೆ ಆ ಆಹಾರ ತಿನ್ಲಿಕ್ಕೆ ಯೋಗ್ಯ ಅಲ್ಲ. ಅದನ್ನೇ ಮಾಡ್ತಾನೆ, ಅವತ್ತು ತಿಂತಾನೆ, ಡಬ್ಬಿ ಕಟ್ಕೋತಾನೆ, ಅಲ್ಲೋ ತಿಂತಾನೆ, ರಾತ್ರಿಗೆ ಅಂತ ಎತ್ತಿಡ್ತಾನೆ, ರಾತ್ರಿನೂ ಅದೇ ತಿಂತಾನೆ. ನಾವು ಸಾತ್ವಿಕರು ಅಂತ ಹೇಳ್ಕೊತಾನೆ. ಹೇಗೆ ಬರ್ಬೇಕು ಸಾತ್ವಿಕತ್ವ? ಯಾತಯಾಮ 3 ತಾಸು ಆದ್ಮೇಲೆ ಅದನ್ನು ತಿನ್ಬಾರ್ದು. ಇಲ್ಲ ಆಯುರ್ವೇದದಲ್ಲಿ ಬರುತ್ತೆ, ಅಲ್ಲಿ ಯಾಮ ಮಧ್ಯೆ ನಭೋಕ್ತವ್ಯಂ ಜ್ಯಾಮಂ ನೈವದಂಗಯೇತ್ ಅಂತ ಬರುತ್ತೆ. ನಾವು ಎದ್ದು 3 ತಾಸು ಒಳಗೆ ಏನನ್ನೂ ತಿನ್ನಬಾರದು. ಆದರೆ 6 ತಾಸು ಒಳಗೆ ಏನಾದ್ರೂ ಬಾಯಿಗೆ ಹಾಕೋಬೇಕು, ಉಪವಾಸ ಇರಬಾರ್ದು 6 ತಾಸು ಮೇಲೆ. ಯಾಮ ಮಧ್ಯೆ ನಭೋಕ್ತವ್ಯಂ, ಎದ್ದು 3 ತಾಸು ಒಳಗೆ ಏನನ್ನೂ ತಿನ್ನಬಾರದು. ರೋಗ ಇದ್ದಲ್ಲಿ ನೀರು ಕುಡಿಬೇಕು ಅನ್ನೋದು. ಅದಕ್ಕೆ ನಾವು ಭೋಕ್ತವ್ಯ, ತಿನ್ನಬಾರದು, ಅದನ್ನು ಕುಡಿಬಹುದು. ಏನನ್ನ? ಅದು ಕೂಡ ನೀರನ್ನ ಬಹಳ ಸ್ವಲ್ಪ ಹೇಳಿದ್ದಾರೆ. ಅದಕ್ಕೆ ರೋಗ ಇದ್ದವರಿಗೆ ಒಂದು ಹೇಳ್ತಾರೆ ವೃಷಪಾನ ಅಂತ ಒಂದು ಹೇಳ್ತಾರೆ. ತಾಮ್ರದ ಪಾತ್ರೆಯಲ್ಲಿ ಹಿಂದಿನ ದಿವಸ ಇಟ್ಟುಕೊಂಡಂತಹ ನೀರನ್ನ ಬೆಳಗಾಗಿ ಎದ್ದು ಕೆಲವರು ಕುಡಿತಾರೆ. ಯಾರು ಗೊತ್ತೇನು? ಎಲ್ಲರೂ ಅಲ್ಲ, ರೋಗಿಗಳಿಗೆ ಹೇಳಿದ್ದರು. ಆರೋಗ್ಯವಂತನಿಗೆ ಏನು ಎದ್ದ ತಕ್ಷಣ ಕುಡಿ ಅಂತ ಹೇಳಿಲ್ಲ. ಅವನು ಎದ್ದ ತಕ್ಷಣ ನೀನು ಪ್ರಾತಃ ಕರ್ಮಗಳನ್ನು ಮಾಡು, ಸ್ನಾನಾದಿಗಳನ್ನು ಮಾಡು, ಭಗವತ್ ಪೂಜಾ ಮಾಡು ಅಂತಾನೆ ಅವ್ರಿಗೆ ಹೇಳಿರೋದು. ರೋಗಾಧಿಪತ್ರವ ಇದ್ದಾಗ ಶಾಸ್ತ್ರವನ್ನ ಅವನಿಗೆ ಹಚ್ಚಲ್ಲ. ನಾವು ನಾಶಕ್ಕೆ ಶಾಸ್ತ್ರ ಚೋದನ, ಸಮರ್ಥನಲ್ಲಿ ಶಾಸ್ತ್ರದ ಪ್ರವೃತ್ತಿ, ಅಸಮರ್ಥನಲ್ಲಿ ಅಲ್ಲ. ಆದ್ದರಿಂದ ಅವನಿಗೇನು ಹೇಳಿದ್ದಾರೆ? ಔಷಧಿ ಅಂತ ಹೇಳಿ ಅವರು ನೀರು ಕುಡಿತಾರೆ. ಆದ್ರೆ ಏನು ತಿನ್ನೋ ಹಾಗಿಲ್ಲ. ಎದ್ದು 3 ತಾಸು ನಂತರದಲ್ಲೇ ಅವನು ತಿನ್ಬೇಕು. ಆದ್ರೆ 6 ತಾಸು ದಾಟಬಾರ್ದು. ಅದೃಷ್ಟಾಂತ 4ಕ್ಕೆ ಎದ್ದ ಅಂತ ಇಟ್ಕೊಂಡ್ರೆ 7ರ ತನಕ ತಿನ್ನಬಾರ್ದು. ಆದ್ರೆ 10 ಗಂಟೆ ಒಳಗೆ ಊಟ ಆಗಿರ್ಬೇಕು. ಹಂಗಾದ್ರೆ ಆರೋಗ್ಯ ಗಟ್ಟಿ ಇರುತ್ತೆ. 4ಕ್ಕೆ ಎದ್ದೆ, 6ಕ್ಕೆ ಎದ್ದೆ, 7ಕ್ಕೆ ಎದ್ದೆ, 8ಕ್ಕೆ ಎದ್ದೆ, 9ಕ್ಕೆ ಎದ್ದೆ, ಎದ್ದಾಗಿದ್ದೆ, ಅದು ಬೇರೆ ವಿಷಯ. ಸೂತ್ರ ಇಷ್ಟೇ ಇರೋದು. ಯಾವ ಮಧ್ಯೆ ಭೋಕ್ತವ್ಯ ದ್ವಿಯಾಮ ನೈವದಂಗಯ. ಆಮೇಲೆ ಯಾತಯಾಮ ಅಂತ ಕರೆಸ. ಆಯುರ್ವೇದದಲ್ಲಿ ಯಾತಯಾಮ ನಿಷಿದ್ಧ ಅಂತ. ಯಾಕೆ ಅಂದ್ರೆ ತಮೋಗುಣ ಹೆಚ್ಚಾಗ್ತಾ ಹೋಗುತ್ತೆ ಬರ್ತಾ ಬರ್ತಾ. ಮಾಡಿದ ತಕ್ಷಣದಲ್ಲೇ ನೈವೇದ್ಯಾದಿಗಳನ್ನು ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು. ಯಾಕೆ ಸ್ವಲ್ಪ ಹೊತ್ತು ಬಿಡಬೇಕು ಅಂದ್ರೆ ಅತ್ಯುಷ್ಣ ನಿಷಿದ್ಧ ಇದೆ. ತುಂಬಾ ಬಿಸಿ ಇರೋದನ್ನು ತಿನ್ನಕ್ಕಾಗಲ್ಲ, ತಿನ್ನಬಾರದು. ಅದಕ್ಕೆ ನಾವು ಏನ್ ಮಾಡ್ತೀವಿ? ಅಡಿಗೆ ಮಾಡಿ, ದೇವ್ರ ನೈವೇದ್ಯ ಮಾಡಿ, ಆಮೇಲೆ ನಮ್ಮ ದೇವ್ರ ಪೂಜಿಸಿ, ಅಸ್ತೋದಕ ವೈಶ್ವದೇವ ಎಲ್ಲ ಮೇಲೆ ನಾವು ಊಟ ಕೊಡ್ತೀವಿ. ಅಲ್ಲಿ ಅದು ಸಮವಾಗಿರುತ್ತದೆ ಬಿಸಿಯಲ್ಲಿ. 3 ತಾಸು ತನಕ ಟೈಮ್ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇವ್ರು ಊಟ ಆದ್ಮೇಲೆ ಮುಂದಿನವ್ರು ಬಡಿಸೋದಿಲ್ಲ, ಅವ್ರು ಊಟ ಮಾಡ್ಬೇಕಲ್ಲ. ಆದ್ದರಿಂದ ಏನ್ ನಿಯಮ ಹೇಳಿದ್ದಾರೆ ಅದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇವನೇನೋ ಒಂದು ಕೂತಿ ಅಂತ ಹೋಗ್ಬಿಡ್ತಾನೆ, ಆಮೇಲೆ ಅವ್ರೇನ್ ಮಾಡ್ಬೇಕು? ಅವ್ರಿಗೆ ತಾಮಸ ಆಹಾರ ಆಗ್ಬೇಕಾ? ಇಲ್ಲ, ಅವ್ರಿಗೂ ಸಾತ್ವಿಕವೇ ಆಗುತ್ತೆ. ಅವಾಗ ಒಂದ್ ವೇಳೆ ಅದನ್ನ ದಾಟ್ತಪ್ಪ, ಅವಾಗ ಏನ್ ಮಾಡ್ಬೇಕು? ಅದನ್ನ ತಿನ್ನಕ್ ಹೋಗಲ್ಲ. ಎಷ್ಟು ನಮ್ಮ ಆಚಾರದಲ್ಲೂ ಕೂಡ ತಗೊಳ್ತಾ ಇರಲಿಲ್ಲ. ನಮ್ಮ ಸಣ್ಣ ಸಣ್ಣ ಹುಡುಗರಿಗೆ ಅದನ್ನು ಬಡಿಸ್ತಾ ಇದ್ರು, ಅದು ಬೇರೆ ವಿಷಯ.
ದೊಡ್ಡ ದೊಡ್ಡವರು ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ತಗೊಳ್ತಾ ಇರಲಿಲ್ಲ. ಇವೆಲ್ಲ ಎಲ್ಲಿ ಮಾಡೋಕ್ಕಾಗತ್ರಿ ಅಂತ ಯಾರು ಅಂದ್ಬಿಡ್ತಾರಲ್ಲ ತಕ್ಕ ನಾನೇ ಹೇಳ್ಬಿಟ್ಟೆ, ನಮ್ಮ ಆಚಾರ್ಯರು ನಾನು ನೋಡಿದ್ದೆ ಇದನ್ನ ಅಂತ ಹೇಳಿ ಮಾಡ್ತಾರೆ. ಶ್ರೋತ್ರಿಯರ ಮನೆಯಲ್ಲಿ ನಾನು ನೋಡಿದ್ದು, ಪುಣ್ಯ ಅಂತವ್ರ ಮನೆಯಲ್ಲಿ ಇದ್ದದಕ್ಕೆ ಇವೆಲ್ಲ ಕಣ್ಣಾರೆ ಕಂಡಿದ್ದಾಯ್ತು. ಆಮೇಲೆ ಇಷ್ಟೇ ಹೇಳ್ಬಿಟ್ರೆ ಒಂದು ಸಮಸ್ಯೆ ಬರುತ್ತೆ. ಎಷ್ಟೋ ಆಹಾರಗಳನ್ನ 3-4 ತಾಸು ಆದ್ಮೇಲೆ ತಿನ್ಬೇಕು. ಇದೊಂದು ಸ್ವಾರಸ್ಯ. ಯಾವುದು ಅಂತಂದ್ರೆ ಇದೇ ಗಂಜಿ ಇತ್ಯಾದಿಗಳೆಲ್ಲ ಮಾಡ್ತಾರೆ. ಗಂಜಿ ಮಾಡ್ತಾರೆ ಯಾವುದರಿಂದ? ಸಿರಿಧಾನ್ಯ ಮುಂತಾದವುಗಳಿಂದ ಗಂಜಿ ಮಾಡ್ತಾರೆ. ಹಿಂದಿನ ದಿವಸ 4-5 ತಾಸು ನೆನೆ ಹಾಕಿ ಆಮೇಲೆ ಅದನ್ನ ಕುದಿಸಿ ಅದನ್ನು ರಾಡಿ ಮಾಡಿ ಅದನ್ನ ಇಡಬೇಕು. 6-7 ತಾಸು ಅದನ್ನು ಬಿಡಬೇಕು. ಬಿಟ್ಟ ಮೇಲೆ ಅದನ್ನು ಕುಡಿಬೇಕು. ಮತ್ತು ಯಾತಯಾಮ ಆಗೋಯ್ತಲ್ಲ, ಹೇಗೆ ತಗೊಳ್ಳೋದು? ಅದಕ್ಕೆ ಆಚಾರ್ಯ ಸೂತಶಾಸ್ತ್ರ ಪ್ರಮಾಣ ಕೊಡ್ತಾರೆ. ಯಾತಯಾಮ ಅಂದ್ರೆ 2 ಅರ್ಥ. ಒಂದು, ಮೇಲ್ನೋಟಕ್ಕೆ 3 ತಾಸು ದಾಟಿ ತಿನ್ಬಾರ್ದು ಅಂತಂದ್ರೆ, ಇನ್ನೊಂದು ಅರ್ಥ ಏನು ಗೊತ್ತಾ? ಅಲ್ಲಿರುವ ಸಾರ ನಷ್ಟವಾಗಿದ್ರೆ ಅದು ಯಾತಯಾಮ. ಸಾರ ನಾಶ ಆಗಿತ್ತು ಅಂತಂದ್ರೆ ತಿನ್ಬೇಡ್ರಿ. ಸಾರ ಹಾಗೆ ಇತ್ತು ಅಂತಂದ್ರೆ ಅದನ್ನು ತಿನ್ರಿ ಅಂತಾರೆ. ಯಾತಯಾಮ ಶಬ್ದಕ್ಕೆ ಸಾರ ನಾಶ ಅಂತ ಅರ್ಥ. ಇನ್ನೊಂದು ಅರ್ಥ, 2 ಅರ್ಥ ಬರೀತಾರೆ ಆಚಾರ್ಯದಕ್ಕೆ. ಇವತ್ತು ಕೂಡ ನಾನೇ ಒಬ್ಬರು ಆಯುರ್ವೇದ ಡಾಕ್ಟರ್ ಅವ್ರ ಹತ್ರ ಮಾತಾಡುತ್ತೆ ಇದನ್ನೇ ಕೇಳಿದೆ. ನಾನು ಆಚಾರ್ಯದ ತಾತ್ಪರ್ಯವನ್ನು ಹೇಳಿದಾಗ ಅವ್ರಿಗೂ ಕೂಡ ಆಶ್ಚರ್ಯ ಆಯ್ತು. ಹೌದಲ್ಲ, ಯಾಕೆಂದ್ರೆ ಎಷ್ಟೋ ಆಹಾರಗಳನ್ನು ಅವರು ಹೆಚ್ಚೊತ್ತು ಬಿಟ್ಟು ತಿನ್ನಬಹುದು ಅಂತಿದೆ. ಉದಾಹರಣೆ ಚಪಾತಿ ಮಾಡ್ತಾರೆ, ಗೋಧೂಮ ಧಾನ್ಯ. ನಮ್ಗೆ ಆ ಭಾಷೆ ಹೇಳೋದು ಗೋಧೂಮ ಅಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡಿದಂತ ಆಹಾರ ಚಪಾತಿ. ಇದನ್ನ ಹಾಲಲ್ಲೋ ಮುಂತಾದವುಗಳನ್ನು ಮಾಡಿದ್ರೆ 3 ತಾಸಿಗಿಂತ ಹೆಚ್ಚೊತ್ತು ಇಟ್ಟರು ಕೂಡ ಅದು ಸ್ವಾರಸ್ಯವಾಗೇ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಯಾತಯಾಮ ದೋಷ ಬರುತ್ತಾ ಅಂದ್ರೆ ಬರಲ್ಲ ಅಂತಾರೆ. ಅದಕ್ಕೆ ಯಾಕೆ ಬರಲ್ಲ? ಅಲ್ಲಿರುವಂತಹ ಸ್ವಾರಸ್ಯ ನಾಶ ಆಗಿಲ್ಲ, ಅದಕ್ಕೆ ಬರಲ್ಲ ಅಂತ. ಹಾಗಾಗಿ ಕೆಲವೊಂದು ಗಂಜಿಗಳೆಲ್ಲ ಏನಿರುತ್ತೆ ಅದನ್ನ ನಾವು 3-4 ತಾಸು ಬಿಟ್ಟರೆ ಸ್ವಾರಸ್ಯ ಆದ್ರೆ ಬರೋದು. ಧಾನ್ಯಗಳೆಲ್ಲ ಕುದಿಸಿದ ಮೇಲೆ ಫರ್ಮೆಂಟ್ ಆಗೋಕ್ಕೆ ಟೈಮ್ ತಗೊಳುತ್ತದೆ. ಫರ್ಮೆಂಟ್ ಆಗಿರೋದು ತಗೊಂಡ್ರೆ ನಿಮ್ಗೆ ಆರೋಗ್ಯಪ್ರದ. ಸಾರ ಬರೋದೇ ಆಮೇಲೆ. ಆದ್ದರಿಂದ ಆಚಾರದಕ್ಕೆ ಎರಡನ್ನೂ ಹೇಳೋದು. 3 ತಾಸು ಆದ್ಮೇಲೆ ತಗೋಬಾರ್ದು ಅನ್ನೋದು. ಎಷ್ಟೋ ಜನ ದಶಮಿ ಮಾಡಿ ಇಟ್ಕೋತಾರೆ. ಹಾಗಾಗಿ ದಶಮಿ ಇಟ್ಟು ಮಾಡ್ತಾರೆ. ಬೆಳಗ್ಗೆ ಮಾಡಿ ರಾತ್ರಿನೇ ತಗೊಳ್ತಾರೆ. ಅದನ್ನ ರಾತ್ರಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಬೆಳಗ್ಗೆನೂ ಮಾಡಿ ತಗೊಳ್ಳೋ ಪದ್ಧತಿ ಇದೆ. ಅದು ಹಾಲು ಮಾಡಿದ್ದು ತಗೊಳ್ತಾರೆ. ಯಾತಯಾಮ ದೋಷ ಬರುತ್ತೇನೋ? ಬರಲ್ಲ. ಯಾಕೆ ಅಂದ್ರೆ ಅಲ್ಲಿ ಸಾರದ ನಾಶ ಆಗಿರಲ್ಲ. ಸಾರ ನಾಶ ಆಗಿದ್ರೆ ಯಾತಯಾಮ ಪದಾರ್ಥವನ್ನು ಬಿಡಬೇಕು ಅಂತ. ಇಷ್ಟು ನಮಗೆ ಏನ್ ಕೊಡ್ತಾರೆ ಆಚಾರ್ಯರು, ಒಳಗೆ ಡೀಪ್ ಆಗಿ ಹೋಗ್ಬಿಟ್ಟು ಎಲ್ಲಾ ರೀತಿಯ ಸಮಸ್ಯೆಗೂ ಉತ್ತರ ಕೊಡ್ತಾರೆ. ಇನ್ನ ಗತರಸಂ ಅಂತಂದ್ರೆ ಮಾಡೋವಾಗ ಒಂದು ರುಚಿ, ತಿನ್ನೋವಾಗಲೂ ಅದೇ ರುಚಿ ಇರಬೇಕು. ರಸದ ಭೇದ ಆಗಿತ್ತು ಅಂದ್ರೆ ಆ ಆಹಾರ ತಾಮಸ ಅಂತ ಹೇಳ್ತಾರೆ. ಅದು ಎಷ್ಟೋ ಆಹಾರಗಳಿವೆ ಅಂತಾರ. ಮಾಡುವಾಗ ಒಂದಿರುತ್ತೆ, ತಿನ್ನುವಾಗ ಬದಲು ಆಗ್ಬಾರ್ದು ಅಂತ. ಹಳಸಿದ್ದು ಬೇರೆ, ಅದು ಮುಂದಿದೆ. ಪೂತಿ ಅಂದ್ರೆ ದುರ್ವಾಸನೆ ಬಂದಿರೋದು, ಹಳಸಿದ್ದು ಬೇಕಾದ್ರೆ ಇಟ್ಕೊಳ್ಳಿ. ಇನ್ನೊಂದು ಪರ್ಯುಷಿತ ಅಂತಂದ್ರೆ ರಾತ್ರಿ ಮಾಡಿದ್ದು ಬೆಳಗ್ಗೆ ತಿನ್ನೋದು. ಪರ್ಯುಷಿತ ಅವತ್ತೇ ಮಾಡಿದ್ದನ್ನು ರಾತ್ರಿ ತಿನ್ನೋದು ಯಾತಯಾಮ. ರಾತ್ರಿ ಮಾಡಿದ್ದು ಬೆಳಗ್ಗೆ ತಿನ್ನೋದು ಪರ್ಯುಷಿತ. ಅದು ನಿಷಿದ್ಧನೆ ಒಂದರ್ಥದಲ್ಲಿ. ಅದನ್ನು ಕೂಡ ತಾಮಸ ಆಹಾರ ಅಂತಂತಾರೆ. ಪರ್ಯುಷಿತಂ. ಯಾಕೆ ಹೋಟ್ಲಲ್ಲೆಲ್ಲ ಬೈಯೋದು ಅಂತಂದ್ರೆ, ಒಂದು ಭಗವತ್ ಸನ್ನಿಧಾನ ಇರಲ್ಲ ಅಂತ ಬೈಯೋದಾದ್ರೆ, ಇವೆಲ್ಲ ಅಲ್ಲಿ ಹಾಸುಹೊಕ್ಕಾಗಿರುತ್ತೆ. ಅಲ್ಲೇನು ಬಿಸಿ ಬಿಸಿ ಇಡ್ಲಿ ಅಂತ ಕೊಡ್ತಾರೆ, ಅದೆಲ್ಲ ಆ ಹಿಟ್ಟು ದೇವರಿಗೆ ಗೊತ್ತದೆ ಎಷ್ಟು ಚೆನ್ನಾಗಿರುತ್ತೋ. ಗತರಸಂ ಯಾವ ರುಚಿ ಇರುತ್ತೋ ಗೊತ್ತಿಲ್ಲ. ನಿಮ್ ತಟ್ಟೆಗೆ ಬಂದಾಗ ಯಾವುದೋ ಒಂದು ರುಚಿ ಇರುತ್ತೆ. ಪೂತಿ ಒಳಗೇನು ವಾಸನೆ ಇರುತ್ತೆ ಗೊತ್ತಿಲ್ಲ. ಪರ್ಯುಷಿತ ಏನು ಅವತ್ತೇನೆ ಮಡಿಯಲ್ಲಿ ದಾಪಿ ಇಟ್ಕೊಂಡು ನೀವು ಮಾಡಿಟ್ಟಿರ್ತಾರ ಒಂದು ಹಿಟ್ಟೆಲ್ಲ ಇಲ್ಲಲ್ಲ. ಎಲ್ಲದಕ್ಕಿಂತ ಮುಖ್ಯ ಉಚ್ಚಿಷ್ಟಮಿ ಚಾಮೇಥ್ಯಂ ಅಂತ. ಉಚ್ಚಿಷ್ಟಂ ಮತ್ತೊಬ್ಬರ ಎಂಜಿಲ ಆಗಿರಬಾರದು. ಇದೆಲ್ಲ ನಮ್ಮಲ್ಲಿ ಹೆಚ್ಚು ಪರಿಚಯ ಇರೋದ್ರಿಂದ ವಿವರಣೆ ಅವಶ್ಯಕತೆ ಇಲ್ಲ. ಊಟ ಕೂತಾಗಲು ಕೂಡ ಮತ್ತೊಬ್ಬರ ಒಂದು ಹನಿ ನಮ್ಮ ಎಲೆಗೆ ಬಂದು ಬಿದ್ದರೂ ನಾವೇನು ಮಾಡ್ತೀವಿ? ಎತ್ತು ಬಿಡ್ತೀವಿ. ಟೇಬಲ್ ಗಿಲ್ಸ್ ನಿಷೇಧ ಮಾಡೋದಕ್ಕೂ ಇದೇ ಕಾರಣ. ಬೂಬೆ ಅಂತಂದು ನಮ್ಮಲ್ಲಿ ಇಲ್ವೇ ಇಲ್ಲ. ಯಾಕಿಲ್ಲ? ಇದೆ ತಾಮಸ ಅದು ಅಂತ ಇಲ್ಲ. ಒಂದೇ ಸಾಲಲ್ಲಿ ಕೂಡಿಸಿ ಎಲ್ಲರಿಗೂ ಕೂಡ ಭೂಮ ಹಾಕ್ಬಿಡ್ತಾರೆ. ಅದು ಉಚ್ಚಿಷ್ಟ ಅಂತ ಕರೆಸ್ಕೊಡುತ್ತೆ. ಯದ್ಯಪಿ ಒಂದು
ಪದ್ಧತಿಯ ಪ್ರಕಾರ ಮದುವೆ ಸಂಪ್ರದಾಯದಲ್ಲೂ ಕೂಡ ಗಂಡ ಹೆಂಡತಿ ಅಂತ ಆದವ್ರನ್ನ ಒಟ್ಟಿಗೆ ಕೂಡಿಸಿ ಒಂದೇ ಎಲೆಯಲ್ಲಿ ಊಟಕ್ಕೆ ಹಾಕ್ಬಿಡ್ತಾರೆ. ಇನ್ನ ಘೋರ ಅಂತಂದ್ರೆ ಅವ್ರ ಅಪ್ಪ ಅಮ್ಮ ಬಂದು ಬಳಗ ಎಲ್ಲ ಇಫ್ತಾರ್ ಕೂಡ ಮಾಡಿಟ್ಬಿಡ್ತಾರೆ. ಆ ಭೂಮಾಗತ್ತೆ ಭೂ ಅನ್ನೋದು ಏನಾಗಿರುತ್ತೋ ಅಸ್ತವ್ಯಸ್ತ ಆಗೋಗಿರುತ್ತೋ ಅದು ನಿಷಿದ್ಧ. ಅದು ಹೆಂಗ್ ಊಟ ಮಾಡ್ತಾರ್ರಿ? ಮಾತೃ ಭೋಜನದಲ್ಲೇ ಲಾಸ್ಟ್ ಜವಾರ ಹಾಕಿರಲ್ಲ ಅಂತ ಊಟ ಮಾಡ್ತಾನೆ. ಜವಾರ ಹಾಕಿದ್ರೆ ಪಂಕ್ತಿಯಲ್ಲೂ ಕೂಡ ಸಮಾನವಾಗಿ ಕೂತ್ಕೊಳ್ಳೋ ಹಂಗಿಲ್ಲ ಅವನು. ಎಷ್ಟಿದೆ ಅಂತಂದ್ರೆ ಸ್ತ್ರೀಯರ ಪಂಕ್ತಿಯಲ್ಲಿ ಸಹಿತ ಈತ ಊಟ ಕೂಡಬಾರದು. ಕೂತ್ಕೊಂಡ್ರೆ ಪುನರುಪನಯನ ವಿಧಾನ ಮಾಡಿದ್ದಾರೆ. ಗಂಡ ಹೆಂಡತಿ ಸಹಿತ ಒಟ್ಟಿಗೆ ಕೂಡಲ್ಲ. ಅವ್ರ ಮನೆಯಲ್ಲಿ ನೋಡಿದವ್ರಿಗೆ ಗೊತ್ತಾಗತ್ತದು. ಗಂಡ ಒಂದು ದಿಕ್ಕಲ್ಲಿ ಕೂತ್ರೆ ಹೆಂಡತಿ ಒಂಚೂರಿ ಎಲೆ ಸರಿಸ್ಕೊಂಡು ಕೂತಿರ್ತಾಳೆ. ಸಮಾನ ಪಂಕ್ತಿಯಲ್ಲಿ ಭೋಜನ ನಿಷಿದ್ಧ. ಗಂಡ ಹೆಂಡತಿಲೇ ಇಲ್ಲ ಅಂದ್ಮೇಲೆ ತಂಗಿ ಅಮ್ಮ ಅಕ್ಕ ದೂರ ಬರಹತ ಅವೆಲ್ಲ. ಬೇರೆ ಹೆಣ್ಮಕ್ಳ ಜೊತೆ ಅಂತೂ ಪಂಕ್ತಿಯಲ್ಲೇ ಕೂಡಬಾರದು. ವಸ್ತುಸ್ಥಿತಿ ಇದು. ಇದನ್ನ ಪಾಲಿಸೋದು ಏನ್ ಕಷ್ಟ ಅಲ್ಲ. ಹಠಕ್ ಬಿದ್ದು ಏನ್ ಮಾಡ್ತಾರೆ, ಹಿಂಗೆ ನಾವು ಮಾಡೋದು ಮಾಡ್ತಿರ್ತಾರೆ. ನಾವೇನು ಅನ್ನಕ್ಕೂ ಆಗಲ್ಲ, ನಿಮ್ ಹಣೆ ಬರ ಹಾಕೊಂಡು ಕೈ ಮುಗಿದು ಗೋವಿಂದ ಅಂತ ಇರ್ತೀವಿ ಅಷ್ಟೇ. ವಿಧಾನ ಏನಿದೆ ಅನ್ನೋದು ನಾವು ಹೇಳೋದು. ಇದು ಬರೀ ಗಂಡಸರೆಲ್ಲ ಹೆಣ್ಮಕ್ಳಿಗೂ ಇದೆ. ಇದು ಪರಪುರುಷರ ಪಂಕ್ತಿಯಲ್ಲಿ ಕೂಡೋದು ಸ್ವಪಾತಿವ್ರತ್ಯಕ್ಕೂ ಧಕ್ಕೆ ಒಂದು ಅರ್ಥದಲ್ಲಿ. ಸೊ ಪುಣ್ಯಕ್ರಾಸಕ್ಕೂ ಕೂಡ ಕಾರಣ ಆಗುವಂತಹದ್ದು. ಅದಕ್ಕೆ ನಮ್ಮ ಪಂಕ್ತಿಯಲ್ಲಿ ಸಮಾನದ ಜೊತೆ, ಅದಕ್ಕೆ ಸಹಪಂಕ್ತಿ ಅಂತ ಶಬ್ದ ಬಂದಿರೋದೇನು ಅಂದ್ರೆ ಸಮಾನರೊಟ್ಟಿಗೆ ಕೂತು ಊಟ ಮಾಡುವಾಗ ಇರುವ ಪಂಕ್ತಿ ಸಹಪಂಕ್ತಿ ಅಂತ. ಎಲ್ಲರಿಗೂ ಒಟ್ಟಿಗೆ ಊಟಕ್ಕೆ ಹಾಕೋ ಸಹಪಂಕ್ತಿ ಅಲ್ಲ. ಸ್ತ್ರೀಯರದ್ದೇ ಒಂದು ಸಾಲು, ಪುರುಷರದ್ದೇ ಒಂದು ಸಾಲು. ಯಾಕೆ ಮಾಡಿದ್ದು ಅಂತಂದ್ರೆ ಇದೇ ಕಾರಣಕ್ಕೆ. ಪುರುಷರು ಸ್ತ್ರೀಯರ ಪಂಕ್ತಿಯಲ್ಲಾಗಲಿ, ಸ್ತ್ರೀಯರು ಪುರುಷರ ಪಂಕ್ತಿಯಲ್ಲಾಗಿ ಕೂತ್ರೆ ಪುರುಷರಿಗೆ ಪುನರುಪನಯನ ವಿಧಾನ ಇದೆ, ಸ್ತ್ರೀಯರಿಗೆ ಪುಣ್ಯ ತ್ರಾಸ ಇದೆ. ಇವೆಲ್ಲ ಇರೋದ್ರಿಂದ ಏನ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಬಹಳಷ್ಟು ನಿಯಮಗಳನ್ನ ಮಾಡಿ ಕೂಡಿಸಿದ್ರು ಊಟದ ವಿಚಾರದಲ್ಲಿ. ಯಾಕೆ ಅಲ್ಲಿಂದ ಎಲ್ಲ ಶುರು ಅಲ್ಲ. ದೇಹ ಅನ್ನೋದಿದ್ರೆ ಮುಂದಿದ್ದೆಲ್ಲ ದೇಹಕ್ಕೆ ಹೋಗ್ಬೇಕಲ್ಲ ಪೆಟ್ರೋಲ್, ಇದೇ ತಾನೇ, ಬೇರೆ ಏನಲ್ಲ. ಅಲ್ಲಿ ಉಚ್ಚಿಷ್ಟಂ ವಿಚಾರ ಐತೆ. ಇದಕ್ಕೇನೆ ಹೊರಗಡೆ ನೋಡ್ತಿದ್ರೆ ಒಂಥರ ಚಿತ್ರ ಅನಿಸ್ತಾ ಇರುತ್ತೆ. ಒಂದೇ ತಟ್ಟೆ ನಿಮ್ದು ಟೇಬಲ್ ಮೇಲೆ 4 ಇಟ್ಟು ಊಟ ಮಾಡ್ತಾ ಇರ್ತಾರೆ. ಗೊತ್ತೋ ಗೊತ್ತಿಲ್ವೋ ಎರಡನೇ ವಿಷಯ. ಅವೆಲ್ಲ ಏನಂತ ಕರೆಸ್ಕೊಳ್ಳುತ್ತೆ? ಆಹಾರ ತಾಮಸ ಕ್ರಿಯಾ. ಅವೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಅಂತ ಏನಿದೆ, ಅಶಕ್ತರು ಮಾಡ್ತಾರೆ, ಇಲ್ಲ ಅಂತ ಅನ್ನಲ್ಲ. ಅವಾಗ ಎಲ್ಲರಿಗೂ ಒಂದೇ ಟೇಬಲ್ ಅನ್ನೋದು ಉಚ್ಚಿಷ್ಟಕ್ಕೆ ಸಮಾನ. ಪರಸ್ಪರ ಬೇರೆ ಬೇರೆ ಟೇಬಲ್ಗಳು ಅಂತ ಈಗ ನಾವು ನೋಡ್ತೀವಲ್ಲ, ಎಲ್ಲಿ ಅಂದ್ರೆ ಕೆಲವೊಂದು ಕಡೆಯಲ್ಲಿ ಮಠದಲ್ಲಿ ಮುಂತಾದವುಗಳಲ್ಲಿ ಇಲ್ಲೂ ಇರ್ಬೋದು, ನಾನು ಗಮನಿಸಿಲ್ಲ. ಅವರವರಿಗೆ ಅವರವರದ್ದೇ ಆದಂತಹ ಒಂದು, ಯಾಕೆಂದ್ರೆ ದೇಹ ನಮ್ಮ ಕೈಯಲ್ಲಿ ಇಲ್ಲಲ್ಲ, ಯಾಕೆ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ ಇದ್ದದ್ದು ಕೂಡ. ಅವಾಗ ಏನಾಗಿರುತ್ತೆ, ಒಂದು ವ್ಯವಸ್ಥೆ ನಾವು ಪರಿಕಲ್ಪಿಸ್ಕೋಬೇಕಾಗುತ್ತೆ. ಕೆಳಗೆ ಕೂಡಕ್ಕಾಗಲ್ಲ, ಊಟ ಅಂತೂ ಬಿಡಕ್ಕಾಗಲ್ಲ, ಅದಕ್ಕೋಸ್ಕರವಾಗಿ ಒಂದು ಮೇಲೆ ಕೂತ್ಕೋಬೇಕಾಗತ್ತೆ. ಮುಂದೊಂದು ಟೇಬಲ್ ಎಲ್ರಿಗೂ ಸೇರ್ಸಿ ಹಾಕ್ಬಿಟ್ರೆ ಅನುಕೂಲ ಆಗುತ್ತೆ. ಯಾರಿಗೆ ಅನುಕೂಲ? ಬಡಿಸೋರ್ಗೆ ಹಾಕಬಹುದು, ನಿಮಗೇನು ಉಚ್ಚಿಷ್ಟ ಆಗುತ್ತೆ, ತಪ್ಪದು. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ನಾವೇನ್ ಮಾಡಬೇಕು, ಆಹಾರವನ್ನು ಸೇವನೆ ಮಾಡಬೇಕು. ಆಗ ಅದು ಸಾತ್ವಿಕ. ಒಂದ್ ವೇಳೆ ಹಾಗೆ ಮಾಡಲಿಲ್ಲ, ತಾಮಸ ಅಂತ ಕಳಿಸ್ಕೊಡುತ್ತೆ. ಇನ್ನ ಉಚ್ಚಿಷ್ಟಮಪಿಚ ಅಮೇಥ್ಯಂ, ಅಪವಿತ್ರವಾದದ್ದು, ಮೈಲಿಗೆಯಾದದ್ದನ್ನು ನಾವು ತಗೋಬಾರ್ದು. ಯಾಕಂದ್ರೆ ಇಲ್ಲಿ ಅನೇಕ ವಿಚಾರಗಳಿವೆ. ಮೈಲಿಗೆಗೆ ಕಾರಣವಾದ ಅಂಶಗಳನ್ನ ನಾವು ಭಾಗವತ ಏಕಾದಶ ಸ್ಕಂದದಲ್ಲಿ ನೋಡ್ಬೋದು. ದುಷ್ಟ ಪ್ರಾಣಿಗಳು ಬಂದು ಆಹಾರ ಹುಟ್ಟಿ ಹೋಗ್ಬಿಡುತ್ತಪ್ಪ, ಅಡಿಗೆ ಮಾಡಿದ್ವಿ, ನಾಯಿಗೆ ಹುಟ್ಟು ಹೋಗ್ಬಿಡುತ್ತು, ಅಥವಾ ಯಾವುದೋ ಒಂದು ಕ್ರಿಮಿ ಕೀಟಗಳು ಬಂದು ಪದಾರ್ಥಗಳಲ್ಲಿ ಬಿದ್ದು ಬಿಡುತ್ತು. ಅವಾಗ ಅವು ಊರಿಗೆ ಸೌಟಿಂದ ಎತ್ತಿ ಪಕ್ಕಕ್ಕಿಟ್ಟು ಉಳಿದದ್ದು ತಿಂದ್ರೆ ಏನ್ ತಪ್ಪ್ರಿ ಅಂತ ಇದೆಯಲ್ಲ, ಅದು ತಪ್ಪು ಅಂತ. ಇನ್ನ ಧರ್ಮಶಾಸ್ತ್ರವನ್ನು ನೋಡ್ಬಿಟ್ರಂತೂ ಭಯ ಆಗ್ಬಿಡುತ್ತೆ ಇವೆಲ್ಲ ವಿಚಾರಗಳನ್ನ. ಕೂದಲು, ಉಗುರು ಇವೆಲ್ಲ ಏನಾದ್ರೂ ಬಿಟ್ಬಿಡುತ್ತು ಅಂತಂದ್ರೆ ಆ ಪದಾರ್ಥ ತಿನ್ನಕ್ ಬರಲ್ಲ, ಪದಾರ್ಥನೇ ತಿನ್ನಕ್ ಬರಲ್ಲ. ಈಗೆಲ್ಲ ಕೂದಲು ಬಂದು ಅವ್ರ ಸೈಡಿಗೆ ತಿಂತಾನೆ, ಅದು ಬೇರೆ ವಿಷಯ. ಇರೋ ವಸ್ತುಸ್ಥಿತಿಯನ್ನು ಹೇಳ್ತಾ ಇರೋದು. ಸತ್ಯಜ್ಞಾನ ಕಾಲದಲ್ಲಂತೂ ಜಲಯಾಣಾಚಾರ್ಯ ಹೇಳಿದ್ದು ನಮ್ಮ ಆಚಾರ್ಯ ಹೇಳೋರು ಏನು ಅಂತಂದ್ರೆ, ಯಾವುದೋ ಒಬ್ಬ ಯಜಮಾನ ಮನೆಗೆ ಹೋಗಿದ್ರಂತೆ ಭಿಕ್ಷಾಗೆ, ಸ್ನಾನಕ್ಕೆ ಹಾಕಿಸ್ಕೋಬೇಕು. ಸತ್ಯಜ್ಞಾನರು ಹೋದ್ರೆ ಅವ್ರ ಮನೇಲಿ ಹೆಂಗ್ ವ್ಯವಸ್ಥೆ ಅಂತಂದ್ರೆ, ಅವನು ಏನ್ ಹಾಕ್ಸಿರ್ತಾನೋ ಕಲ್ಲೋ ಅದು ಹಣೆಬಾರ, ಅದ್ರ ಮೇಲೆ ಹೋಗಿ ಹೊಟ್ಟು ಗೋಮಯ ಸಾರಿಸ್ಬಿಡ್ಬೇಕು. ಗೋಮಯ ಸಾರಿಸಿ ಮರಳು ಅದ್ರ ಮೇಲೆ ಚೆಲ್ ಬಿಡಬೇಕು. ಮರಳು ಚೆಲ್ಲಿದ ಮೇಲೆ
ಅಲ್ಲಿ ಒಂದು ಕಲ್ಲಿಟ್ಟು ಅಲ್ಲಿ ಸತ್ಯಜ್ಞಾನ ನೀರು ಹಾಕಿಸ್ಕೊಳ್ಳೋದು. ಸ್ನಾನಕ್ಕೆ ಹಾಕಿಸ್ಕೋಬೇಕಲ್ಲ ಸ್ವಾಮಿಗಳು, ನೀರು ಹಾಕಿಸ್ಕೋಬೇಕು. ನೀರು ಹಾಕಿಸ್ಕೋಬೇಕಾದ್ರೆ ಸ್ವಾಮಿಗಳಿಗೆ ಒಬ್ಬ ನೀರು ಹಾಕಿದ ಮೇಲೆ ಸ್ವಾಮಿಗಳು ಎದ್ದು ಯಜಮಾನ ಕರೆದು ಬೈತಾ ಇದ್ದಾರೆ, ದಡ 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 ಬೈತಾ ಇದ್ದಾರೆ. ಅವ್ನಿಗೆ ಏನಾಯ್ತು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಏನು ಅಂತಂದ್ರೆ ಅದೆಲ್ಲೋ ಒಂದು ಮೂಲೆಯಲ್ಲಿ ಕಪ್ಪೆ ಚಿಪ್ಪಿತ್ತು. ಕಪ್ಪೆ ಚಿಪ್ಪು ಬಿದ್ದಿರುವಂತಹ ಮರಳನ್ನ ಹಾಕ್ಸಿದ್ದೀಯಾ? ಕಪ್ಪೆ ಚಿಪ್ಪು ಅಂದ್ರೆ ಮೈಲಿಗೆ, ಕಪ್ಪೆ ಚಿಪ್ಪು ಹಾಕಿರೋ ಮರಳು ಹಾಕಿದ್ದೀಯಾ? ಇಂಥ ಮಡಿ ಮೇಲಿಗೆ ಪರಿಜ್ಞಾನ ಇಲ್ಲ ನಿನಗೆ? ಯಾವ ರಾಮಚಂದ್ರಯ್ಯರು ಮನೆಗೆ ಬರ್ತಾ ಇದ್ದಾರೆ, ಮಡಿ ಮೇಲಿಗೆ ಗೊತ್ತಿರ್ಬೇಕು ನಿನಗೆ ಅಂತ ಬೈತಾ ಇದ್ದಾನೆ. ಈ ಮಡಿ ಮೇಲಿಗೆ ಯಾಕೆ ಅಮೇಧ್ಯಂ ಅನ್ನೋ ತಾಮಸಕ್ಕೆ ಕಾರಣವಾಗುವಂತಹ ಅಂಶ. ಇನ್ನು ಆಹಾರದಲ್ಲಂತೂ ಅಲ್ರಿ, ಎಲ್ಲೋ ದೂರದಲ್ಲಿ ಕಪ್ಪೆ ಚಿಪ್ಪಿದ್ದಕ್ಕೆ ಇವ್ರಿಗೆ ಬೈದ್ರು. ಆಹಾರದಲ್ಲಾಗಿದ್ರೆ ಉಳಿಸ್ತಿದ್ರ ಅವನನ್ನ. ಆದ್ದರಿಂದ ಇವೆಲ್ಲ ಮೈಲಿಗೆ ಕಾರಣವಾಗುವ. ಹೊರಗಿಂದ ನೋಡಿದ್ರೆ ಒಂದು ರೀತಿಯಾದಂತಹ ಹೈಜೀನ್ ಅಲ್ಲ ಅಂತ ತಾನೇ ಎಲ್ಲರೂ ಹೇಳ್ತಾರೆ. ಕೂದಲು ಬಿದ್ದಿದ್ರೆ, ಆಮೇಲೆ ಉಗುರಿಗಿಗ್ರು ಅದನ್ನೆಲ್ಲ ಕಾಣಿಸ್ಕೊಂಡ್ಬಿಟ್ರೆ, ಹೊರಗೂ ಇವೆಲ್ಲ ಹೋಟ್ಲಲ್ಲಿ ಏನ್ ಮಾಡ್ತಾರೆ, ತಲೆ ಒಂದು ಕಿರೀಟ ಹಾಕೊಂತಾನೆ ಅಡಿಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಕೂದಲು ಬೀಳಬಾರ್ದು. ಯಾಕೆ ಬೀಳಬಾರ್ದು? ಒಳ್ಳೆ ಮೇಧ್ಯ ತಿನ್ಬಾರ್ದು, ಅದನ್ನ ಅಪವಿತ್ರ. ಲೌಕಿಕ ಅಪವಿತ್ರ ಒಂದು, ಅಲೌಕಿಕ ಅಪವಿತ್ರ ಇನ್ನೊಂದು. ಎರಡೂ ತರಹದ ಅಪವಿತ್ರಗಳನ್ನು ಕೂಡ ಯಾವ ಅಡುಗೆ ಹೊಂದಿರುತ್ತೋ ಅದೇನಂತ ಕರೆಸ್ಕೊಳ್ಳುತ್ತೆ? ತಾಮಸ. ಮೈಲಿಗೆ ಊಟ ಮಾಡಬೇಡ್ರಿ ಅಂತಂದ್ರೆ ಅಷ್ಟೇ, ಇನ್ನೇನಿಲ್ಲ. ಮಡಿ ಊಟ ಮಾಡ್ರಿ ಅಂತ ದೇವರು ಆದೇಶ. ಅದಿದೆ, ಅದೊಂದು ಕಥೆನೇ ಇದೆ. ನಾಯಿ ಮುಟ್ಕೊಂಡ್ರು ಕೆಲವೊಬ್ಬ ಚಿನ್ಸ್ಬಿಟ್ಟಿದ್ದಾರೆ ಸ್ವಾಮಿಗಳು. ಬ್ರಾಹ್ಮಣರೆಲ್ಲ ಎದೆ ಹೊಡ್ಕೊಳ್ಳೋದೊಂದು ಬಾಕಿ ಇರುತ್ತೆ. ದೊಡ್ಡ ಸಮಾರಾಧನೆ ಅವ್ರದ್ದು ಸತ್ಯಧ್ಯಾನದ ಏನು ಎಲ್ಲರೂ ಟ್ರೇಡ್ ಮಾರ್ಕ್ ಅಂತಿದ್ದಂಗ ಅವ್ರದ್ದು ಏನ್ ಟ್ರೇಡ್ ಮಾರ್ಕ್ ಅಂತಂದ್ರೆ ಶಿರಾ. ಒಬ್ಬೊಬ್ಬರದು ಒಂದು ವೈಭವ. ವಾದಿರಾಜರದು ಹಯಗ್ರೀವ, ಇವ್ರದ್ದು ಶಿರಾ. ಸುಲಭನೂ ಹೌದು. ಆಗ ಸುಲಭದ ಶಿರಾನ ಅಲ್ಲ. ಆ ಶಿರಾ ಮೇಲೆ ತುಪ್ಪ ಹಾಕಿ, ಆ ತುಪ್ಪ ಏನದು ಆ ಶಿರಾ ಮೇಲೆ ಬಿದ್ದು ಕೆಳಗೆ ಹರಿತಿರ್ಬೇಕು, ಅಷ್ಟು ವೈಭವ. ಅದು ಒಂದು ಇಬ್ಬರಿಗೂ ಮನೆಗೆ ಹೋಗ್ರು ಗಂಡ ಹೆಂಡತಿ ಮಾಡ್ತಾರ, ಸಾವಿರಾರು ಜನ ಬರಬೇಕು. ಅದು ಹುಲ್ಲಿನ ಬಣವಿ ಹಾಕದಂತ ಶಿರಾದ ಬಣವಿ ಒಡ್ಡಿರ್ಬೇಕು. ಮನೆಯಲ್ಲಂತೂ ಮಾಡಕ್ಕಾಗಲ್ಲ, ಇಲ್ಲೇಬೇಕಂತ ಅಡುಗೆ ಮಾಡಲಿಕ್ಕೆ ಮಾಡಿ ಹಾಕಿದ್ದಾರೆ. ನಾಯಿ ಬಂತು, ಓಡಿಸೋದ್ರೊಳಗೆ ಒಂದು ಭಾಗವನ್ನು ಮುಟ್ಟು ಹೊರಟು. ದೇವ್ರ ನೈವೇದ್ಯ ಆಗೋಗಿದೆ, ಎಲೆ ಹಾಕ್ತಾ ಇದ್ದಾರೆ, ಏನು ನೋಡ್ಬೇಕು? ಅಷ್ಟು ಸಿನ ಚಲ್ಬೇಕಾ? ಇವೆಲ್ಲ ಸಮಸ್ಯೆ ಬಂತು. ಸತ್ಯಜ್ಞಾನರು ಯಾಕೆ ಇನ್ನ ಬಂದಿಲ್ಲ, ಕೂತಿಲ್ಲ, ತೀರ್ಥ ಕೊಡಬೇಕಾಗಿದೆ, ಪಂಡಿತ್ ಯಾಕೆ ಬಂದಿಲ್ಲ ಅಂತ ಅವ್ರು ಕೇಳ್ತಿದ್ರೆ ಬಂದ ಹೇಳ್ದ, ಇದನ್ನ ನಾಯಿ ಬಂತು, ಮುಟ್ಟು ಹೋಯ್ತು. ಯಾವ ವಿದ್ವಾಂಸರು ಕೂಡ್ತಿಲ್ಲ, ನಾವೇನ್ ಮಾಡೋಣ? ಸತ್ಯಜ್ಞಾನರು ಬಂದ್ರು, ಏನಾಯ್ತು, ಎಲ್ಲಿ ಬಂತು ನಾಯಿ, ಎಲ್ಲಿ ಮುಟ್ಟು ಕೇಳಿದ್ರು. ಇಲ್ಲಿ ಮುಟ್ಟಬೇಕು. ಕನ್ಫರ್ಮ ಇಲ್ಲೇ ಮುಟ್ಟ ಅಂತ ಕೇಳಿದವರು. ಇಲ್ಲೇ ಮುಟ್ಟಿದ್ದು, ಹಿಂಗ್ ಮುಟ್ಟಿದ ತಕ್ಷಣ ಓಡಿಸ್ಬೇಕು, ಓಡೋಯ್ತು. ಹಾಗಿದ್ರೆ ಸಲಿಕೆ ತಗೊಂಬ, ಸೌಟಿಂದ ಎಲ್ಲಿ ತೆಗಿಯಕ್ಕಾಗತ್ರಿ ಅಷ್ಟು ಶಿರಾ, ಸಲಿಕೆ ತಗೊಂಬ ಅಂದ್ರು. ಅಷ್ಟು ಭಾಗ ತೆಗೆಸ್ಬಿಟ್ರು, ಆ ಕಡೆ ಹಾಕ್ಸಿದ್ರು. ನೀನು ಹೋಗಿ ಸ್ನಾನ ಮಾಡೋದ್ರು. ಅವ್ನು ಸ್ನಾನ ಮಾಡ್ತಾ ಬಂದ. ಬ್ರಾಹ್ಮಣರಿಗೆ ಹೇಳಿದ್ರು, ಊಟ ಮಾಡ್ರಿ ಅಂತಂದ್ರು. ಕೂತರು, ಇನ್ನೇನ್ ಮಾಡ್ತಾರೆ? ಊಟ ಮಾಡ್ಬೇಕಾರೆಲ್ಲ ತಲೆಯಲ್ಲೇನು, ನಾಯಿ ಮುಟ್ಟಿ ತಿನ್ಸ್ಬಿಟ್ರು ಅಂತ ಅವ್ರ ತಲೆಯಲ್ಲಿ ಗೊತ್ತಾಗಲ್ವಾ ಏನ್ ಅನ್ಕೊಂಡ್ರು ಅಂತ ಹೇಳಿ. ಇವ್ರಿಗೆ ಊಟ ಕೊಡ್ಬೇಕಾದ್ರೆ ಸ್ವಾಮಿಗಳೇ ಬಂದ್ರು. ನಿಮ್ ಮನಸ್ಸಿನಲ್ಲಿ ಏನೇನು ಸಮಸ್ಯೆಗಳಿದ್ದಾವೋ ಅದೆಲ್ಲದಕ್ಕೂ ಊಟ ಆದ್ಮೇಲೆ ನಾವು ಪರಿಹಾರ ಕೊಡ್ತೀವಿ, ಆರಾಮಾಗಿ ನೀವೆಲ್ಲರೂ ಊಟ ಮಾಡ್ರಿ, ಯಾವುದೇ ಕಸಿವಿಸಿ ಇಟ್ಕೋಬೇಡ್ರಿ ಅಂತ ಹೇಳಿದ್ರು. ಇಟ್ಕೋಬೇಡ್ರಿ ಅಂತ ಹೇಳಿದ್ರೆ ಆಗತ್ತೆ ಇಲ್ಲಿ. ಅದು ಊಟ ಮುಗೀತು. ಆದ್ರೆ ಎಲ್ರಿಗೂ ಅದೇ ತಲೆಯಲ್ಲಿ ಗುಯಿ ಅಂತ ಕೊರಿತಿತ್ತು. ಹೆಂಗ್ ಹೇಳಿದ್ರು, ನಾಯಿ ಮುಟ್ಟಿ ತಿನ್ಸ್ಬಿಟ್ರಲ್ಲ, ಯಾವ್ದು ಮುಟ್ಟಿದ್ರೆ ಜನವಾರ ಚೇಂಜ್ ಮಾಡ್ಬೇಕು, ಅದು ಮುಟ್ಟಿ ತಿನ್ಸ್ಬಿಟ್ರಿ ಇವತ್ತು ಅಂತ. ಸಮಯ ಸೇರಿದಾಗ ಸ್ವಾಮಿಗಳಾಗ ಹೆಚ್ಚು ವಿಚಾರಕ್ಕೆಲ್ಲ ಅವಕಾಶ ಕೊಡ್ಲಿಲ್ಲ. ನೇರವಾಗಿ ಭಾಗವತದ ಏಕಾದಶ ಸ್ಕಂದವನ್ನು ತೆಗಿತಾರೆ. ಏಕಾದಶ ಸ್ಕಂದದಲ್ಲಿ ಮಡಿ ಮೈಲಿಗೆ ವಿಚಾರಣೆ ಇದೆ. ನಮಗೆ 18 ಅಧ್ಯಾಯ ಗೀತೆಯಲ್ಲಿ ಹೆಚ್ಚು ಮಡಿ ಮೈಲಿಗೆ ವಿಚಾರವನ್ನು ದೇವರು ತಗೊಂಡಿಲ್ಲ. ಯಾಕೆಂದ್ರೆ ಮುಂದೆ ಹೇಳೋರಿದ್ದ ಉದ್ದವರಿಗೆ ಅಂತ ಇವಾಗ ಹೇಳಿಲ್ಲ ಅಷ್ಟೇ. ಆದ್ರೆ ಮಡಿ ಬಗ್ಗೆ ವಿಚಾರ ಮಾಡಿದ್ದಾರೆ, ಎಷ್ಟೋ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಅಲ್ಲಿ ಉದ್ಧವನಿಗೆ ಹೇಳ್ಬೇಕಾದ್ರೆ ಭಾರಿ ವಿಸ್ತಾರದಿಂದ ಹೇಳ್ಬಿಟ್ಟಿದ್ದಾರೆ. ಯಾವ್ದು ಮೈಲಿಗೆ ಯಾವ್ದಕ್ಕೆ ಯಾವ್ದು ಸೇರಿಸ್ಬೇಕು, ಹೆಸರು ಬೇಳೆಗೆ ಒಂದ್ ಸೈಡ್ ಸೇರಿಸಬಾರ್ದು ಅನ್ನೋದ್ರಿಂದ ಹಿಡ್ಕೊಂಡು ದೇವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಕೆಲವರು ಹುಗ್ಗಿಗೆ ಒಳ್ಳೆ ಒಂದ್ ಸೈಡ್ ಗೊತ್ತು ಮಾಡಿ ಇಟ್ಬಿಡ್ತಾರೆ, ಮೈಲಿಗೆ ಅದು ತಿನ್ನಕ್ ಬರಲ್ಲ. ಹುಗ್ಗಿಗೆ ಗೊಜ್ಜು ಮಾಡ್ತಾರಲ್ಲ, ಒಂದ್ ಸೈಡ್ ನಿಷಿದ್ಧ,
ಸೇರಬಾರದು ಒಂದಕ್ಕೊಂದಕ್ಕೆ. ನಿಂಬೆ ಹಣ್ಣು ಮಾಡ್ತಾರೆ ಅದಕ್ಕೆ ಕೆಲವರು ಬೇಕು ಅಂತ ಅನ್ಕೊಂಡವ್ರು, ಇಲ್ಲ ಅಂದ್ರೆ ಕೊಬ್ಬರಿ ಬೆಲ್ಲ ಹಾಕೊಂಡು ತಿನ್ಬಿಡ್ತಾರೆ ಅವ್ರಿಗೆ. ಅವಾಗ ಉದ್ಧವನಿಗೆ ಕೃಷ್ಣ ಹೇಳಬೇಕಾದಂತ ಮಹಾ ಒಂದು ಅನ್ನ ಸಂತರ್ಪಣ ಎಲ್ಲಿ ನಡೀತಾ ಇರುತ್ತೋ, ಮಹತ್ವ ಎಲ್ಲಿರುತ್ತೋ, ಅಂದ್ರೆ ಆ ಮಹತ್ವ ಎಷ್ಟು, ನನ್ನ ಪಾಲು ನನ್ನೊಂದೇ ಮಹತ್ವ ಅಂತ ಅನ್ಕೊಂಡು ಬಿಡಬಾರ್ದಲ್ಲ. ಅದಕ್ಕೆ ಒಂದು ನಿರ್ಣಯ ಕೊಡ್ತಾರೆ, 32 ಸೇರಿಗಿಂತ ಹೆಚ್ಚು ಎಲ್ಲಿರುತ್ತೋ ಅಲ್ಲಿ ಇಂತಿಂತ ಪ್ರಾಣಿಗಳು ಏನಾದರೂ ಒಂದು ವೇಳೆ ಬಂದು ಮುಟ್ಟಿ ಹೋದಲ್ಲಿ ಅಷ್ಟು ಭಾಗ ಮಾತ್ರ ತೆಗೆದು ಹಾಕ್ಬಿಟ್ರೆ ಉಳಿದದ್ದು ಶುದ್ಧವೇ, ಅದು ಮೈಲಿಗೆ ಅಲ್ಲ ಅಂತ ನಿರ್ಣಯ ನಾವೆಲ್ಲ ಕೊಟ್ಟಿದ್ದು, ಕೃಷ್ಣ ಕೊಟ್ಟಿದ್ದು ಅಂತ ಹೇಳಿ ಸ್ವಾಮಿಗಳನ್ನು ತೆಗೆದಿಟ್ಟು ಸಮಾಧಾನ ಆಯ್ತಲ್ಲ. ನೀವೇನು ನಾಯಿ ಅಥವಾ ನಾಯಿ ಮುಟ್ಟಿದ್ದು ತಿಂದಿಲ್ಲಲ್ಲ, ಆರಾಮಾಗಿರ್ಬೋದಲ್ಲ. ಯಾಕೆ ಹೇಳಿದ್ದು? ಅಮೇಧ್ಯವಾದದ್ದು ತಿಂದ್ರೆ ತಾಮಸ ಆಹಾರ ಅಂತ ಆಗುತ್ತೆ. ನಾವು ತಾಮಸ ಆಹಾರವನ್ನು ತಿಂದ್ರೆ ನಮ್ಮಲ್ಲಿ ತಮೋಗುಣವೇ ಹೆಚ್ಚಾಗಿ ಭಗವತ್ ತತ್ವಜ್ಞಾನ ನಮ್ಮ ಮನಸ್ಸಿನಲ್ಲಿ ಮೂಢದ ಅವಸ್ಥೆಗೆ ನಾವೇ ಹೋಗ್ತೀವಿ. ಎಲ್ಲದಕ್ಕೂ ಇಷ್ಟೆಲ್ಲ ಯಾಕೆ ಹೋರಾಡಬೇಕ್ರಿ? ಮನಸ್ಸಲ್ಲಿ ತತ್ವಜ್ಞಾನ ಹುಡುಕಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಕರ್ಮಾನುಷ್ಠಾನ. ತತ್ವಜ್ಞಾನ ಸತ್ವಗುಣ ಹೆಚ್ಚಾದ್ರೆ ಮಾತ್ರ ಬರುವಂತಹದ್ದು. ಸತ್ವಗುಣ ಒಂದು ವೇಳೆ ಹೆಚ್ಚಾಗದೆ ತಮೋಗುಣ ಹೆಚ್ಚಾದ್ರೆ ಇದ್ದಿದ್ದು ಹೋಗುತ್ತೆ, ಇಲ್ಲ ಅಂದ್ರೆ ಅದು ಅಭಿಭವ ಮುಚ್ಚಿ ಹೋಗುತ್ತೆ. ಹಾಗಾಗಬಾರದು ಅಂತ ಇಷ್ಟೆಲ್ಲ ನಾವು ಮಾಡೋದು. ಅವಾಗ ಸ್ವಾಮಿಗಳಂತಿದ್ದೇನು, ನಿಮ್ಮ ತತ್ವಜ್ಞಾನಕ್ಕೆ ಯಾವ ಕೊರತೆನೂ ಇಲ್ಲ, ನಿಮ್ಮ ಮನಸ್ಥಿತಿಯನ್ನು ಯಾರು ಹಾಳು ಮಾಡಿಕೊಳ್ಳಬೇಕಾಗೂ ಇಲ್ಲ. ಏನ್ ನಡೆದಿದೆಯೋ ಅದೆಲ್ಲ ಪ್ರಾಮಾಣಿಕವಾಗಿ ಇದೆ. ಅಮೇಧ್ಯವಾದ ತಾಮಸ ಆಹಾರ ನೀವು ಯಾರೂ ಕೂಡ ತಿಂದಿಲ್ಲ, ಸಾತ್ವಿಕವಾದ ಆಹಾರವನ್ನೇ ತಿಂದಿದ್ದೀರಿ, ಅದಕ್ಕೆ ಪ್ರಮಾಣವೂ ಕೂಡ ಇದೆ. ಅದರಿಂದ ಅಮೇಧ್ಯವಾದದ್ದು ತಿನ್ನಬಾರದು. ಯಾಕೆ ಮಡಿ ಮೇಲೆಗೆ ಹೆಚ್ಚು ಮಾಡ್ತಾರೆ ಆಚಾರಗಳು ಅಂದ್ರೆ ಇದೇ ಕಾರಣ ಆಗುತ್ತೆ. ಹೊರಗೆ ನಾವೆಲ್ಲೂ ತಿನ್ನಲ್ಲ, ನಮ್ಗೆ ಸೆಟ್ ಆಗಲ್ಲ. ಸೆಟ್ ಆಗಲ್ಲ ಅನ್ನೋ ಶಬ್ದಕ್ಕೆ ಬೇರೇನೂ ಅರ್ಥ ಅಲ್ಲ, ಇಷ್ಟೇ ಅರ್ಥ. ಮಡಿಯಲ್ಲಿ ಪವಿತ್ರವಾಗಿ ತಿಂದಾಗ ನಮ್ಮ ಅಂತಃಕರಣ ಶುದ್ಧಿಯಾಗುತ್ತೆ. ಅಂತಃಕರಣ ಶುದ್ಧವಾದರೆ ಮುಂದಿನ ಭಗವಂತನ ಸ್ಮರಣೆಗೆ, ತತ್ವಜ್ಞಾನಕ್ಕೆ ಅದು ಕಾರಣವಾಗುತ್ತೆ. ನಮ್ಮೆಲ್ಲ ಒಂದು ದಿನಚರಿಯ ಗುರಿನೂ ಕೂಡ ಅದೇ ಆಗಿರಬೇಕು. ಅದಕ್ಕೋಸ್ಕರ ನಾವು ಹೋರಾಡ್ತಿರ್ತೀವಿ. ನಮಗಾಗಿ ಇಲ್ಲ, ಅದಿದ್ದು ಇರಲಿ ಇಲ್ಲೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿರೋದ್ರಿಂದ ನಾವು ಹೆಂಗಂಗಿರುವಂತಹ ಅವಸ್ಥೆಗೆ ಬಂದ್ಬಿಟ್ಟಿದ್ದೀವಿ. ಇವತ್ತು ಅದು ತಪ್ಪು. ಸಾತ್ವಿಕವಾದ ಆಹಾರಾದಿಗಳನ್ನು ನಾವು ಇಟ್ಕೋಬೇಕು, ತಾಮಸವನ್ನು ಬಿಡಬೇಕು ಅಂತ ಪರಮಾತ್ಮ ಹೇಳ್ತಾ, ಉಚ್ಚಿಷ್ಟಮಪಿ ಚಾಮೇತ್ಯಂ ಭೋಜನಂ ತಾಮಸ ಪ್ರಿಯಂ. ಅವೆಲ್ಲ ಆಹಾರ ಯಾರಿಗೆ ಇಷ್ಟ ಆಗತ್ತೆ? ತಾಮಸರಿಗೆ ಇಷ್ಟ ಆಗತ್ತೆ, ಸಾತ್ವಿಕರಿಗೆ ಅದು ಸ್ವಾಭಾವಿಕವಾಗಿ ಇಷ್ಟ ಆಗಲ್ಲ. ಈ ರೀತಿಯಾಗಿ ನೀವು ರೂಢಿಸಿಕೊಂಡಾಗ ನಿಮ್ಮಲ್ಲಿ ಸತ್ವಾದಿ ಗುಣಗಳ ವೃದ್ಧಿಗೂ ಕೂಡ ಅದು ಕಾರಣವಾಗುತ್ತೆ. ಅಥವಾ ಸಾತ್ವಿಕರು ಸ್ವಾಭಾವಿಕವಾಗಿ ಇದನ್ನು ಇಷ್ಟಪಡ್ತಿರ್ತಾರೆ. ಹೀಗೆ ಆ ಪರಮಾತ್ಮ ಈ ಆಹಾರದಿಂದಲೂ ಕೂಡ ಸಾತ್ವಿಕರಾದ ತಾಮಸ ಅಂತ ತಿಳ್ಕೋಬಹುದು. ಅಥವಾ ಆಹಾರಾದಿಗಳಿಂದ ನಮ್ಮಲ್ಲಿ ಸತ್ವಾದಿಗಳ ವೃದ್ಧಿಯನ್ನು ನಾವು ಮಾಡ್ಕೋಬಹುದು. ಹೀಗೆ ತಾನು ತಿಳಿಸ್ತಾ ಅನೇಕ ವಿಚಾರ ಹೇಳಿದ್ದಾರೆ. ಯಾವುದು? ಯಜ್ಞ, ತಪಃ, ದಾನ, ಇದರಿಂದಲೂ ಕೂಡ ಸಾತ್ವಿಕರಾದ ತಾಮಸ ಅಂತ ತಿಳ್ಕೋಬಹುದು ಅಂತ ಹೇಗೆ ಹೇಳಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ತಿಳಿಸಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.